ಮಾತೃಭಾಷೆ ಗುಪ್ತಾ, ಇದು ನನ್ನ ಹೆಸರು ಮತ್ತು ಇದೇ ಇದೇ ನನ್ನ ಸವಾಲು ಕೂಡ. ವಿಚಿತ್ರ ಸವಾಲು. ಹೌದು, ನೀವು ಪ್ರತ್ಯೇಕ ದಿಕ್ಕಿನಲ್ಲಿ ಏಕೆ ನಮಸ್ಕರಿಸುತ್ತಿದ್ದೀರಾ? ಮಹಾರಾಜ, ಇವರು ನಮಗೆ ವ್ಯಕ್ತಿಯಲ್ಲ, ವಿಚಿತ್ರತೆಯ ಬುದ್ಧಿ ಅನಿಸುತ್ತಿದೆ. ಗಾಂಡ ಗಾಂಡ. ಮಹಾರಾಜ, ಇವರು ಅವಹೇಳನ ಮಾಡ್ತಿದ್ದಾರೆ, ಅಭದ್ರ ಭಾಷೆ ಪ್ರಯೋಗ ಮಾಡ್ತಿದ್ದಾರೆ ನಮ್ಮ ಮೇಲೆ. ಇದು ನಮಗೆ ಅಪಮಾನ, ಈ ದರ್ಬಾರಿಗೆ ಅಪಮಾನ. ಗುಪ್ತಾ ಅವರೇ, ಈ ಅಭದ್ರತೆಯ ಕಾರಣವೇನು? ನಾನು ಯಾವುದೇ ಅಭದ್ರ ಮಾಡಲಿಲ್ಲ ಮಹಾರಾಜ. ನಾನು ಕೇವಲ ಇವರನ್ನು ವಿಕ್ಷಿಪ್ತ ಎಂದೆ. ಗುಜರಾತಿನಲ್ಲಿ ವಿಕ್ಷಿಪ್ತ ಎನ್ನುವುದನ್ನು ಗಾಂಡ ಎನ್ನುತ್ತಾರೆ ಮಹಾರಾಜ. ಗುಪ್ತಾ ಅವರೇ, ನೀವು ನಮ್ಮ ಗುರುವರ್ಯರನ್ನು, ಆಚಾರ್ಯ ತಥಾಚಾರ್ಯರನ್ನು ವಿಕ್ಷಿಪ್ತ ಎನ್ನುತ್ತಿದ್ದೀರಾ. ಈ ತಪ್ಪು ಅತ್ಯಂತ ಗಂಭೀರವಾದದ್ದು. ಮೃತ್ಯು ದಂಡನೆ ಸಿಗುತ್ತದೆ ನಿಮಗೆ. ಮಹಾರಾಜ, ಒಂದು ವೇಳೆ ನಿಮಗೆ ಹಾಗನಿಸಿದರೆ ಅವಶ್ಯ ನೀವು ನನಗೆ ಮೃತ್ಯು ದಂಡನೆ ನೀಡಬಹುದು. ಆದರೆ ನಾನು ಹೇಳಿದ್ದು, ನಾನು ನೋಡಿತು. ಏನು ಕಂಡಿರಿ ನೀವು? ಪ್ರಕಾಶ ಚೆಲ್ಲಿ. ಮಹಾರಾಜ, ಯಾವುದೇ ವಿಷಯ ಪೂರ್ತಿಯಾಗಿ ತಿಳಿಯದೆ ವ್ಯಕ್ತಿಯ ಉಪಹಾಸ್ಯ ಮಾಡುವುದು ಅದು ಹುಚ್ಚುತನ ಅಲ್ಲವೇ? ನಾನು ದಶದಿಕ್ಕಿನಲ್ಲೂ ಪ್ರಣಾಮ ಮಾಡಿದೆ, ಇವರು ನನ್ನನ್ನ ಉಪಹಾಸ್ಯ ಮಾಡಿದರು. ಇದರಲ್ಲಿ ವಿಚಿತ್ರ ಏನಿದೆ? ಈಶ್ವರ ಸಮಸ್ತ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದ್ದಾನೆ. ದಶದಿಕ್ಕಿನಲ್ಲೂ ಅವನು ಪ್ರತಿಯಾಗಿ ನಮ್ಮ ಸಂರಕ್ಷಣೆ ಮಾಡುತ್ತಾನೆ. ಮತ್ತೆ ದುರ್ಗಾಶಕ್ತಿ ಕೂಡ ದೇವಿಯ ದ್ವಾರದಶ ದಿಕ್ಕಿನಲ್ಲೂ ನಮ್ಮ ರಕ್ಷಣೆ ಮಾಡುವ ಕಾರ್ಯ ಮಾಡುತ್ತಾಳೆ. ಅದಕ್ಕೆ ಮಹಾರಾಜ, ನಾನು ಎಂದಾದರೂ ಹೊಸ ಕಾರ್ಯವನ್ನು ಆರಂಭ ಮಾಡುವಾಗ ದಶದಿಕ್ಕುಗಳಿಗೂ ಪ್ರಣಾಮ ಮಾಡುತ್ತೇನೆ. ಮತ್ತು ಯಾರು ನನ್ನನ್ನು ಉಪಹಾಸ್ಯ ಮಾಡುತ್ತಾರೋ ಅವರನ್ನು ನಾನು ಭ್ರಾಂತನ್ ಎನ್ನುತ್ತೇನೆ. ಭ್ರಾಂತಿ? ಮಹಾರಾಜ, ಇವರು ನನಗೆ ಭ್ರಾಂತಿಯಾಗಿದೆ ಅಂತ ಹೇಳ್ತಿದ್ದಾರೆ. ನಾವೇನು ತಲೆ ಕೆಟ್ಟಿರುವ ಹಾಗೆ ಕಾಣ್ತೀವೇನು? ಮಹಾರಾಜ, ಇವರು ನಮಗೆ ಅಪಮಾನದ ಮೇಲೆ ಅಪಮಾನ ಮಾಡುತ್ತಿದ್ದಾರೆ. ನಾನು ಭ್ರಾಂತಿಯಲ್ಲ, ಭ್ರಂತನ್ ಎಂದು ಹೇಳಿದೆ. ಮಲಯಾಳಂನಲ್ಲಿ ವಿಕ್ಷಿಪ್ತನಿಗೆ ಭ್ರಂತನ್ ಎಂದು ಹೇಳುತ್ತಾರೆ. ಮರಾಠಿಯಲ್ಲಿ ಭೇಡ, ಪಂಜಾಬಿಯಲ್ಲಿ ಬಾವ್ಲಾ, ಉರ್ದುವಿನಲ್ಲಿ ಅಹಮದ್, ಮತ್ತೆ ಸಿಂಗಾಲನಲ್ಲಿ ಪಿಸ್ಸಿ. ಸಾಕು ಸಾಕು, ವಿಕ್ಷಿಪ್ತ ಎಂದು ಹೇಳುವುದಕ್ಕೆ ಒಂದೇ ಭಾಷೆ ಸಾಕು. ಗುರುವರ್ಯ, ನೀವೇನ್ ಮಾಡ್ತಿದ್ದೀರಿ? ಈ ಮಹೋದಯರ ಮಾತನ್ನು ಕೇಳದೆ ಅರ್ಥ ಮಾಡಿಕೊಳ್ಳದೆ ನೀವವರ ಅಪಹಾಸ್ಯ ಮಾಡುತ್ತಿದ್ದೀರಿ. ಇದೇಕೋ ಸರಿ ಇಲ್ಲ. ಇವರ ಅಪಹಾಸ್ಯ ಮಾಡಿ ನೀವೇ ಸ್ವಯಂ ಅಪಹಾಸ್ಯಕ್ಕೆ ಪಾತ್ರರಾದಿರಿ. ನೋಡ್ದ್ಯಾರಾಮ, ಇವರು ತುಂಬಾ ದೊಡ್ಡ ಉಚ್ಚ ಕೋಟಿ ಚತುರ ವ್ಯಕ್ತಿ ಅನ್ನಿಸ್ತಿದೆ. ಇವರು ಕೇವಲ ಆಚಾರ್ಯ ತಥಾಚಾರ್ಯರ ಅಪಮಾನ ಮಾಡಿಲ್ಲ, ಜೊತೆಗೆ ಮಹಾರಾಜನು ವಿವಶಗೊಳಿಸ್ತಿದ್ದಾನೆ. ಅದು ತಿಳಿದಿದ್ರು ಇವ್ರಿಗೆ ದಂಡನೆ ನೀಡಕ್ಕಾಗ್ತಿಲ್ಲ. ಅಂದ ಹಾಗೆ ಮಾತೃಭಾಷಾ ಗುಪ್ತ ಮಹೋದಯ, ನಿಮ್ಮ ಸವಾಲು ಏನು? ಮಹಾರಾಜ, ನನ್ನ ಹೆಸರೇ ನನ್ನ ಸವಾಲು. ಹೆಸರೇ ಸವಾಲು? ಅರ್ಥಾತ್ ನನಗೆ ಭಾರತ ದೇಶದಲ್ಲಿ ಎಷ್ಟು ಭಾಷೆ ಇದೆಯೋ ಎಲ್ಲ ಭಾಷೆಯೂ ತಿಳಿದಿದೆ. ಆದರೆ ನನ್ನ ಮಾತೃಭಾಷೆ ಯಾರಿಗೂ ತಿಳಿದಿಲ್ಲ. ಅದಕ್ಕೆ ಆ ಹೆಸರನ್ನೇ ಇಟ್ಟುಕೊಂಡಿದ್ದೇನೆ, ಮಾತೃಭಾಷೆ ಗುಪ್ತ. 9 ರಾಜ್ಯಗಳಿಗೆ ಹೋಗಿ ಬಂದಿದ್ದೇನೆ. ಎಲ್ಲ ಜಾಗದಲ್ಲೂ ನಾನು ಎಲ್ಲರಿಗೂ ಈ ಸವಾಲು ಹಾಕಿದ್ದೇನೆ. ಯಾರು ನನ್ನ ಮಾತೃಭಾಷೆ ಕಂಡು ಹಿಡಿಯುತ್ತಾರೋ ಅವರಿಗೆ ನಾನು ನನ್ನ ಎಲ್ಲ ಧನವನ್ನು ನೀಡುತ್ತೇನೆ. ಮಹಾರಾಜ, ಏನು ನನ್ನ ಧನವನ್ನು ಈ ದರ್ಬಾರಿಗೆ ತರಲು ಅನುಮತಿ ಇದೆಯೇ? ಅನುಮತಿ ಇದೆ. ಸೇವಕರೇ, ನನ್ನ ಧನವನ್ನು ತೆಗೆದುಕೊಂಡು ಬನ್ನಿ. ತುಂಬಾ ಸೇವಕರು ಬರುತ್ತಿದ್ದಾರೆ, ಅಂದರೆ ಧನ ಅಧಿಕವಾಗಿ ಇರುತ್ತದೆ. ದನ ಅಧಿಕವಾಗಿರುತ್ತೆ ಗುರುಜಿ, ಆದ್ರೆ ನಿಮ್ಗೇನನ್ಸುತ್ತೆ? ನಿಮಗೆ ಗೊತ್ತಾಯ್ತು, ನಾವು ಅದನ್ನೇ ಯೋಚಿಸ್ತಿದ್ವಿ ಅಂತ. ಗುರುಜಿ, ನಾವು ನಿಮ್ಮ ಪ್ರಿಯ ಶಿಷ್ಯರು, ದಣಿಮಣಿ. ನಿಮ್ಮ ಮನಸ್ಸಿನ ಪ್ರತಿ ವಿಷಯ ತಿಳಿದಿದ್ದೇವೆ, ಮತ್ತೆ ನಿಮ್ಮ ದುರಾಸೆ ಬುದ್ಧಿ ಕೂಡ. ಸುಮ್ನಿದ್ರೆ ರಾಮಂದಾಗುತ್ತೆ. ಹೌದು ಗುರುಜಿ, ಈ ಸಲ ಕೂಡ ಪಂಡಿತ್ ರಾಮಕೃಷ್ಣನೇ ಜಯಿಸ್ತಾನೆ. ನೀವು ಬಿಡುವುದಿಲ್ಲ ಗೆಲ್ಲುವುದಕ್ಕೆ. ನಾವು ಪಂಡಿತ ರಾಮಕೃಷ್ಣರಿಗೆ ಯಾವುದೇ ಅವಕಾಶ ನೀಡುವುದಿಲ್ಲ ಜಯಿಸುವುದಕ್ಕೆ.
ಮಹಾರಾಜ, ಇದು ನನ್ನ ಧನದ ಒಂದು ಚಿಕ್ಕ ಭಾಗ. ಇನ್ನೂ ತುಂಬಾ ಧನವಿದೆ. ಈ ಪೂರ್ತಿ ಧನ ಆ ವ್ಯಕ್ತಿಯದ್ದಾಗುತ್ತದೆ ಯಾರು ನನ್ನ ಮಾತೃಭಾಷೆಯನ್ನು ಕಂಡು ಹಿಡಿಯುತ್ತಾರೆ. ಈ ಧನ ಈಗ ನಮ್ಮದಾಗಲೇಬೇಕು. ಒಂದು ವೇಳೆ ನನ್ನ ಸವಾಲನ್ನು ಸ್ವೀಕರಿಸುವವನು ಸೋತರೆ ಅವನ ಎಲ್ಲ ಧನ ನನ್ನದಾಗುತ್ತದೆ. ಯಾರಿದ್ದೀರಾ ಈ ದರ್ಬಾರಿನಲ್ಲಿ ಇದನ್ನು ಪತ್ತೆ ಹಚ್ಚಲು? ನನ್ನ ಮಾತೃಭಾಷೆ ಯಾವುದೆಂದು ಯಾರಿದ್ದೀರಾ ಈ ದರ್ಬಾರಿನಲ್ಲಿ ನನ್ನ ಈ ಸವಾಲನ್ನು ಸ್ವೀಕರಿಸುವವರು? ಈ ಧನ ಈಗ ನಮ್ಮದಾಗಲೇಬೇಕು. ನಾವು ಈ ಸವಾಲನ್ನು ಸ್ವೀಕರಿಸುತ್ತೇವೆ. ಮಹಾರಾಜ, ಬೇರೆ ಯಾರು ಯೋಗ್ಯ ವ್ಯಕ್ತಿ ಇಲ್ಲವೇ ನಮ್ಮ ಸವಾಲನ್ನು ಸ್ವೀಕರಿಸುವವರು? ಇವರಿಗೆ ಸವಾಲು ಹಾಕುವುದು ಹೇಗೆಂದರೆ ಸವಾಲಿಗೂ ಮೊದಲೇ ನನ್ನ ವಿಜಯದ ಘೋಷಣೆಯಾದಂತಿದೆ. ನಗೋ ನಗೋ, ಎಷ್ಟು ನಗಬೇಕೋ ನಗೋ. ಈಗ ಸಮಯವೇ ನಿರ್ಧಾರ ಮಾಡುತ್ತದೆ ಜಯ ಯಾರದಾಗುತ್ತದೆ ಎಂದು. ಮಾತೃಭಾಷೆ ಗುಪ್ತರೇ, ನೀವು ನಮ್ಮನ್ನು ವಿಕ್ಷಿಪ್ತ ಎಂದಿದ್ದೀರಿ. ನಾವು ನಿಮ್ಮನ್ನು ಕಂಗಾಲು ಮಾಡುತ್ತೇವೆ, ಏಕೆಂದರೆ ನಾವು ನಿಮ್ಮನ್ನು ಇಲ್ಲಿಂದ ಕಂಗಾಲು ಮಾಡಿ ಕಳುಹಿಸುತ್ತೇವೆ. ಪೂರ್ತಿ ಧನ ನಮ್ಮದಾಗುತ್ತದೆ, ನಮ್ಮದು. ಒಂದು ವೇಳೆ ನೀವು ಸೋತರೆ ನಿಮ್ಮ ಪೂರ್ತಿ ಧನ, ನಿಮ್ಮ ಮನೆ ಎಲ್ಲವೂ ನನ್ನದಾಗುತ್ತದೆ. ಹೇಳಿ, ಸ್ವೀಕಾರವಿದೆಯೇ? ಸ್ವೀಕಾರವಿದೆ. ಗುರುವರ್ಯ, ಒಂದ್ ವೇಳೆ ಯೋಚಿಸಿದ್ದಿದ್ರೆ ಒಳಿತಿರ್ತಿತ್ತು. ನೀವು ಇದನ್ನೇ ಬಯಸ್ತಿದ್ರಲ್ವ ಪಂಡಿತ ರಾಮಕೃಷ್ಣ? ನಾವು ಸವಾಲನ್ನ ಹಿಂಪಡೆಯಲಿ ಎನ್ನುವುದು ಮತ್ತು ಪ್ರತಿ ಸಲ ನಿಮಗೆ ಜಯಿಸುವ ಅವಕಾಶ ಸಿಗಲಿ ಎಂದು. ಆದರೆ ಇಲ್ಲ 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 ಇಲ್ಲ, ನಾವು ನಿಮಗೆ ಅವಕಾಶ ಕೊಡುವುದಿಲ್ಲ. ನಾವು ಈ ಸವಾಲನ್ನು ಸ್ವೀಕರಿಸಿದ್ದೇವೆ, ಸ್ವೀಕರಿಸಿದಾಯ್ತು. ಎಲ್ಲ ನಿಮ್ಮ ಇಚ್ಛೆ. ಮಹಾರಾಜ, ಈ ಗಂಟನ್ನು ಬಿಡಿಸುವುದಕ್ಕೆ ನಮಗೆ ಸ್ವಲ್ಪ ಸಮಯ ಬೇಕು. ಆಗಲಿ ಗುರುವರ್ಯ, ನಮಗೂ ಕೂಡ ಹಾಗೆಯೇ ಪ್ರತೀತಿಯಾಗುತ್ತಿದೆ. ಮಹೋದಯ, ಗುರುವರ್ಯ ನಿಮ್ಮ ಸವಾಲಿನ ವಿಷಯದಲ್ಲಿ ಸ್ವಲ್ಪ ಚಿಂತನೆ ಮಾಡ ಬಯಸುತ್ತಾರೆ. ಸ್ವಲ್ಪ ಸಮಯದ ನಂತರ ಗುರುವರ್ಯ ಉದ್ಯಾನದಲ್ಲಿ ಹೇಳುತ್ತಾರೆ ಅದು ನಿಮ್ಮ ಮಾತೃಭಾಷೆ ಯಾವುದೆಂದು. ಮಹಾರಾಜ, ಅಲ್ಲಿಯವರೆಗೆ ಸಭೆಯನ್ನು ಸ್ಥಗಿತಗೊಳಿಸಲಾಗುವುದು. ಮಹಾರಾಜ, ಗುರುಜಿ ಏನ್ ಹೇಳಿದ್ನೋ ಅದನ್ನೇ ಕೇಳಿ, ಆಗ ಜಯ ನಿಮ್ಮದೇ ಆಗತ್ತೆ. ಹಾ ಗುರುಜಿ, ಈ ಬಾರಿ ಪ್ರಶ್ನೆ ನೀವಲ್ಲ, ನಾವು ಮಾಡಿದ್ದೇವೆ. ಪ್ರಶ್ನೆ ಉಚಿತವಿದೆ ತಾನೇ? ಉಚಿತವಿದೆ. ನೀವು ಚಿಂತನೆ ಮಾಡಬೇಡಿ. ಹಾ ಹೇಳಿ, ನನ್ನ ಮಾತೃಭಾಷೆ ಯಾವುದು? ನೀವು ಹೇಳಿ. ನೀವು ಹೇಳಿ. ನೀವು ಹೇಳಿದ್ರೆ ನಾವು ಹೇಳ್ತೀವಿ ನಿಮ್ಮ ಮಾತೃಭಾಷೆ ಯಾವುದು ಎಂದು. ಈ ಸವಾಲು ನಿಮ್ಮದು ಆಚಾರ್ಯರೇ. ನೋಡಿ ಮಹಾರಾಜ, ನಾನು ಮೊದಲೇ ಹೇಳಿದ್ದೆ, ಒಂದು ವೇಳೆ ಇವರು ಸವಾಲು ಹಾಕಿದರೆ ನನ್ನ ಜಯ ನಿಶ್ಚಿತ ಎಂದು. ಇನ್ನು ವಿಜಯಕ್ಕೂ ಮೊದಲೇ ನಾವು ನಿಮ್ಮೊಂದಿಗೆ ಪರಿಹಾಸ್ಯ ಮಾಡುತ್ತಿದ್ದೇವೆ. ಮಾತೃಭಾಷೆ ಗುಪ್ತರೇ? ಹೌದಾ? ತಗೊಳ್ಳಿ, ಎದುರಿಸಿ ನಮ್ಮ ಮೊದಲನೇ ಪ್ರಶ್ನೆ. ಮಾತೃಭಾಷೆ ಗುಪ್ತರೇ? ಎಲ್ಲಿರ್ತೀರಿ ನೀವು? ಮನೆಯಲ್ಲಿ. ಮನೆಯಲ್ಲಿದೆ. ನಗರದಲ್ಲಿ. ನಗರವೆಲ್ಲಿದೆ? ರಾಜ್ಯದಲ್ಲಿ. ರಾಜ್ಯವೆಲ್ಲಿದೆ? ಭಾರತದ ಒಂದು ರಾಜ್ಯದಲ್ಲಿ. ಸೋತಿರೇನು? ಇಲ್ಲ. ಎದುರಿಸಿ ನಮ್ಮ ಎರಡನೇ ಪ್ರಶ್ನೆ. ಇದನ್ನು ಹೇಳಿ, ನೀವು ವಿವಾಹಿತರೇ? ನಿಮ್ಮ ಪ್ರಸನ್ನತೆ ನೋಡಿ ನನಗೆ ಸಂದೇಹವಾಗುತ್ತಿದೆ. ಪ್ರಸನ್ನತೆ ನಮಗೂ ಇದೆ ನಮ್ಮ ವಿವಾಹಿತ ಜೀವನದಲ್ಲಿ. ಸರಿ, ಇದನ್ನ ಹೇಳಿ, ನಿಮ್ಮ ಪತ್ನಿಯ ತವರು ಮನೆ ಎಲ್ಲಿದೆ? ನಿಮಗೆ ನನ್ನ ಪತ್ನಿಯಲ್ಲಿ ತುಂಬಾ ಆಸಕ್ತಿ ಇದೆ? ಇಲ್ಲ,
ನಮಗೆ ನಿಮ್ಮ ಪತ್ನಿಯಲ್ಲ, ನಿಮ್ಮ ಪತ್ನಿಯ ತವರು ಮನೆಯ ಬಗ್ಗೆ ರುಚಿ ಇದೆ. ಮಾತೃಭಾಷೆ ಗೊತ್ತರೆ? ನೀವು ನನ್ನ ಮಾತೃಭಾಷೆ ಹೇಳಬೇಕು, ನನ್ನ ಪತ್ನಿಯದ್ದಲ್ಲ. ಪೂರ್ವವಿಲ್ಲದಿದ್ದರೆ ಪಶ್ಚಿಮದಲ್ಲೂ ಇರಬಹುದು, ಉತ್ತರವಿಲ್ಲದಿದ್ದರೆ ದಕ್ಷಿಣದಲ್ಲಿ ಇರಬಹುದು. ಪ್ರಶ್ನೆ ಕೇಳಿ. ಹಾ, ನಿಮ್ಮ ಗುರು ಯಾರು? ಯಾರ್ಯಾರ ಹೆಸರು ಹೇಳಲಿ? ಎಷ್ಟು ಭಾಷೆ ತಿಳಿದಿದ್ದೇನೋ ಅಷ್ಟು ಗುರುಗಳಿದ್ದಾರೆ. ಎಷ್ಟು ಗುರುಗಳಿದ್ದಾರೆ ನಿಮಗೆ? ನೋಡಿ, ನನ್ನ ಗುರುಜಿಯ ಹೆಸರು ಹೇಳುತ್ತಿದ್ದಂತೆ ನನ್ನ ಮಾತೃಭಾಷೆ ತಿಳಿಯುವುದಿಲ್ಲ. ನೀವು ನನ್ನ ಸಮಯ ನಷ್ಟ ಮಾಡುತ್ತಿದ್ದೀರಿ. ನಿಮ್ಮನ್ನು ಸೋಲಿಸಿದ ನಂತರ ಬೇರೆ ರಾಜ್ಯಕ್ಕೂ ಹೋಗಬೇಕು. ನೀವು ಪ್ರಶ್ನೆ ಕೇಳಿ. ಕೇಳ್ತೀವಿ. ಅದೇನೆಂದ್ರೆ, ನಾವು ನಿಮಗೆ ಕೆಲವು ಮೃಷ್ಟಾನ ತೆಗೆದುಕೊಂಡು ಬಂದಿದ್ದೇವೆ. ಅದಕ್ಕೆ ನಮ್ಮ ಮುಂದಿನ ಪ್ರಶ್ನೆ ಎದುರಿಸುವ ಮುಂಚೆ ನೀವು ಸ್ವಲ್ಪ ಮೃಷ್ಟಾನ ಗ್ರಹಣ ಮಾಡಿ. ಅವಶ್ಯ ಅವಶ್ಯ. ಧನ್ಯವಾದ. ಸೇವಿಸಿ. ಯಾವ ಪ್ರಾಂತ್ಯದ ತಿನಿಸನ್ನು ಮೊದಲು ತಗೋತಾನೋ ಅದೇ ಇವನ ಮಾತೃಭಾಷೆಯಾಗಿರುತ್ತದೆ. ನಂತರ ಮುಂದಿನ ಪ್ರಶ್ನೆ ಕೇಳುವ ಅವಶ್ಯಕತೆಯೇ ಇರುವುದಿಲ್ಲ. ಏನು? ಮಿಠಾಯಿಗಳು. ತಿನ್ನಿ. ಹೇಗೆ ತಿನ್ನಲಿ? ತಲೆ ಮೇಲೆ ನಿಂತಿದ್ದರೆ ಹೇಗೆ ತಿನ್ನಲಿ? ಓ, ಹ. ಸರಿಯಾಗಿ ಸಿಕ್ಕಾಕೊಂಡ್ರು. ಇವರ ಸೋಲು ನಿಶ್ಚಿತ. ಹಾ ಬಂದು, ಹಿಂದೆ ಮುಂದೆ ಯೋಚಿಸದೆ ಸವಾಲ್ ಸ್ವೀಕರಿಸಿದ್ರೆ ಇದೇ ಪರಿಸ್ಥಿತಿ ಆಗೋದು. ಮಿಠಾಯಿ ತುಂಬಾ ಸ್ವಾದಿಷ್ಟವಾಗಿದೆ. ನಿಮ್ಮ ಅಡುಗೆ ಅವರು ಮಾಡಿದ್ದ? ನಮ್ಮ ಅಡುಗೆಯವನು ಎಲ್ಲಾ ಪ್ರಾಂತ್ಯದ ಮಿಠಾಯಿ ಮಾಡೋದು ತಿಳಿದಿದ್ದಾನೆ. ಹಾಗಾದರೆ ಅವನು ತುಂಬಾ ಸುಖಿಯಾಗಿರ್ತಾನೆ. ಏಕೆಂದರೆ ಇವರನ್ನ ಸೋಲಿಸಿದ ನಂತರ ಇವರ ಅಡುಗೆಯವನನ್ನ ನಾನು ಇಟ್ಟುಕೊಳ್ಳುತ್ತೇನೆ. ಏನ್ ಹೇಳ್ತೀರಿ ಆಚಾರ್ಯರೇ? ಸೋಲನ್ನ ಸ್ವೀಕಾರ ಮಾಡ್ತೀರಲ್ವೇ? ಇಲ್ಲದಿದ್ದರೆ ಪ್ರಶ್ನೆ ಕೇಳಿ. ಮಹಾರಾಜ, ಇವರು ಸಮಯ ನಷ್ಟ ಮಾಡುತ್ತಿದ್ದಾರೆ. ಗುರುವರ್ಯ, ಇವರಿಗೆ ಕೇಳಲು ನಿಮ್ಮ ಬಳಿ ಪ್ರಶ್ನೆ ಇದೆ. ಇಲ್ಲ, ಇಲ್ಲ. ಹಾ ಮಹಾರಾಜ, ಅಂದ್ರೆ ಇದೆ ಮಹಾರಾಜ ಕೇಳೋಕೆ. ಆದ್ರೆ ಮಹಾರಾಜ, ನಮಗೆ ಸಂಧ್ಯಾಕಾಲದವರೆಗೆ ಸಮಯ ಬೇಕು. ಹಾ, ನಾವು ಅವಶ್ಯ ಇವರ ಮಾತೃಭಾಷೆ ಹೇಳುತ್ತೇವೆ. ಸಂಧ್ಯಾಕಾಲವೇನು? ಜೀವನದ ಸಂಧ್ಯಾಕಾಲದಲ್ಲೂ ನನ್ನ ಮಾತೃಭಾಷೆ ಗೊತ್ತಾಗುವುದಿಲ್ಲ. ಆದರೆ ಹೋಗಲಿ, ಇವರಿಗೆ ಸಮಯ ನೀಡುತ್ತೇನೆ. ಉಚಿತವಿದೆ. ಸಂಧ್ಯಾಕಾಲ ದರ್ಬಾರಿನಲ್ಲಿ ಭೇಟಿಯಾಗುವುದು. ಅಲ್ಲಿಯವರೆಗೆ ಇವರಿಗೆ ಕೇಳಲು ಉಚಿತವಾದ ಪ್ರಶ್ನೆಯನ್ನು ಯೋಚನೆ ಮಾಡಿ ಗುರುವರ್ಯ. ಹಾ ಮಹಾರಾಜ. ಸಂಜೆಯವರೆಗೆ ಸಮಯವಂತೂ ಸಿಕ್ತು. ಆದ್ರೆ ಗೊತ್ತಾಗುತ್ತಿಲ್ಲ ನಮ್ಗೇನಾಗುತ್ತೆ ಅಂತ. ಆಚಾರ್ಯ ತತ್ತಾಚಾರ್ಯರಿಗೇನಾಗುತ್ತೆ? ಅವ್ರ ಸೋಲಂತೂ ನಿಶ್ಚಿತ ಶಾರದಾ. ಸವಾಲನ್ನು ಸ್ವೀಕರಿಸಿ ಅವ್ರು ತುಂಬಾ ದೊಡ್ಡ ಮೂರ್ಖತನ ಮಾಡಿದ್ದಾರೆ. ಆದ್ರೂ ಒಂದ್ ವೇಳೆ ಅವ್ರ ಜಾಗದಲ್ಲಿ ನೀವಿದ್ದಿದ್ರು ಬಹುಶಃ ಈ ಸಮಸ್ಯೆಗೆ ಸಮಾಧಾನ ಹುಡುಕ್ತಿರ್ಲಿಲ್ಲ. ಅಲ್ಲ, ಯಾರ್ದಾದ್ರೂ ಮಾತೃಭಾಷೆ ಅವ್ರ ಮಾತೃಭೂಮಿ ತಿಳಿದೆ ಹೇಗ್ ಹೇಳೋಕ್ ಸಾಧ್ಯ? ನೀನ್ ಸರಿಯಾಗಿ ಹೇಳ್ತಿದ್ಯಾ. ಒಳ್ಳೇದಾಯ್ತು ನೀವು ಸವಾಲ್ ಸ್ವೀಕರಿಸ್ಲಿಲ್ಲ.
ಇಲ್ದಿದ್ರೆ ಮಾತೆಯ ಕೃಪೆಯಿಂದ ಸಿಕ್ಕಿರೋ ಈ ಧನ ಸಂಪತ್ತು ಆ ಗುಪ್ತ ಅವ್ರದ್ದಾಗ್ತಿತ್ತು. ನೋಡಿದ್ರ ನಾವ್ ಮಾರ್ತಿಯ ಚಮತ್ಕಾರ. ನೀವ್ ಹೋಗೋಕ್ಕೂ ಮೊದ್ಲು ನಾವ್ ನಿಮ್ಗೆ ಆರತಿ ಮಾಡಿದ್ವಲ್ಲ, ಅದಕ್ಕೆ ನೀವ್ ಉಳ್ಕೊಂಡ್ರಿ. ನಾವಂತೂ ಉಳ್ಕೊಂಡ್ವು, ಆದ್ರೆ ಬೇರೆಯವ್ರ ಜೊತೆ ಏನಾಗ್ತಿದೆಯೋ ನೋಡಿಯೂ ಸುಮ್ಮನಿರೋದು ಸರಿಯಲ್ಲ. ಗುರುವರಿಯರ ಸೋಲಿನಿಂದ ಅವ್ರು ನಿರ್ಧನರಾಗ್ತಾರೆ. ಅದ್ರ ಜೊತೆಗೂ ನಮ್ಮ ರಾಜ್ಯದ ಪ್ರತಿಷ್ಠೆಯ ಮೇಲೂ ಅಹಿತ ಆಗುತ್ತಲ್ವಾ. ಈ ಸೋಲು ಕೇವಲ ಗುರುವರಿಯರದಲ್ಲ, ಮಹಾರಾಜ ಕೃಷ್ಣದೇವರಾಯರ ಮತ್ತು ಸಂಪೂರ್ಣ ವಿಜಯನಗರದಾಗತ್ತೆ. ನನಗಿದೇ ವಿಷಯಕ್ಕೆ ದುಃಖ ಆಗುತ್ತೆ. ಇವತ್ತು ಪಂಡಿತ ರಾಮಕೃಷ್ಣ ಪ್ರಸನ್ನನಾಗಿರ್ತಾನೆ. ನಾವು ಬಡವರಾಗ್ತೀವಲ್ವಾ, ಅವನಿಗೆ ಇದಕ್ಕಿಂತ ಪ್ರಸನ್ನನಾಗೋ ಬೇರೆ ವಿಷಯ ಇನ್ನೇನಿರುತ್ತೆ? ಓಹೋ, ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು? ಹೇಗೆ ಕಂಡುಹಿಡಿಯೋದು ಗುಪ್ತಜಿಯ ಮಾತೃಭಾಷೆಯನ್ನ? ನಿಂತ್ಕೊಳ್ಳಿ. ಈ ಪಾತ್ರೆ ಮತ್ತೆ ತಟ್ಟೆ ಇದನ್ನೆಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ನಾವ್ ಯೋಚಿಸ್ತೀವಿ, ಪಾತ್ರೆಗಳನ್ನ ಎಲ್ಲಾದ್ರೂ ಬಚ್ಚಿಡೋಣ ಗುರುಜಿ. ಬಡವರಾಗಿ ಭಿಕ್ಷೆ ಬೇಡಬೇಕಾದ್ರೆ ಇದೇ ಪಾತ್ರೆಗಳು ಕೆಲ್ಸಕ್ಕೆ ಬರ್ತವೆ ಗುರುಜಿ. ಮರದ ಕೆಳಗಾದ್ರೂ ಸರಿ, ನೀವು ಇದ್ರಿಂದಲೇ ಭೋಜನ ತಯಾರು ಮಾಡ್ಬೋದು. ಅಮ್ಮ, ಹಲ್ಲು ಮುರಿದಾಯ್ತು. ಅಮ್ಮ, ದೇವ್ರೆ ದೇವ್ರೆ. ಏನೆಂದೆ ನೀನು? ದವಡೆ ಹಲ್ಲು, ದವಡೆ ಹಲ್ಲು. ಅಯ್ಯೋ, ಯಾಕೆ ಹೊಡಿತೀನಿ? ಮೊದಲನೇ ಸಲ ನೀನು ಉಪಯುಕ್ತವಾದ ಕಾರ್ಯ ಮಾಡಿದೀಯ ನನ್ನ ಪ್ರಿಯ ಶಿಷ್ಯ. ನೀನಂತೂ ನಮ್ಮ ಸಮಸ್ಯೆಗೆ ಸಮಾಧಾನ ಕೊಟ್ಟು ಬಿಟ್ಟೆ. ಎಂತ ಸಮಾಧಾನ ಗುರುಜಿ? ಯಾರಿಗಾದ್ರೂ ಕಪಾಳ ಮೋಕ್ಷ ಮಾಡಿದ್ರೆ ಅವ್ರ ಮಾತೃಭಾಷೆಯಲ್ಲಿ ಅರ್ಚ್ಕೋತಾನೆ. ಹೆಂಗೆ ಗುರುಜಿ? ಹೀಗೆ. ಅಪ್ಪ, ದೇವ್ರೆ ದೇವ್ರೆ. ನೋಡಿದ್ಯಾ ಮಣಿ ಕೂಡ ಅವನು ನಿನ್ನ ಹಾಗೆ ಕನ್ನಡ ಭಾಷೆಯಲ್ಲಿ ನೋವನ್ನ ಹೇಳ್ಕೊಂಡ ಅಷ್ಟೇ. ಈಗ ನಮ್ಮಿಂದ ಕಪಾಳ ಮೋಕ್ಷವಾಗುತ್ತೆ. ಗುಪ್ತನಾಗುತ್ತಾನೆ ಮಾಯ. ಅವನ ಮಾತೃಭಾಷೆಯಾಗುತ್ತೆ ಪ್ರಕಟ. ಹೇಳಿ, ಯಾವುದಾದರೂ ಪ್ರಶ್ನೆ ಹೊಳೆಯಿತಾ? ಪ್ರಶ್ನೆ ಕೇಳೋ ಅವಕಾಶವೇ ಇರುವುದಿಲ್ಲ ಮಾತೃಭಾಷೆ ಗುಪ್ತರೇ. ನಾವು ಏನನ್ನು ಕೇಳದೆಯೇ ತಿಳಿಯುತ್ತೇವೆ. ಹೌದೇ? ಅರೆರೆ, ಇವನೇನು ಮಾಡೋನಿದ್ದಾನೆ? ಗುರುವರಿಯ ಅತಿ ಆತ್ಮವಿಶ್ವಾಸದಲ್ಲಿದ್ದಾರೆ. ಯಾವುದೂ ದೊಡ್ಡ ತಪ್ಪು ಮಾಡದೇ ಇರಲಿ. ಸೋತಿರಾ? ಮಹಾರಾಜನಿಗೆ ಉತ್ತರ ಬೇಕು. ನಿಮ್ಮ ದರ್ಬಾರಿನಲ್ಲಿ ವಿದ್ವಾನರಿಗೆ ಇದೇ ತರ ಅಪಮಾನ ಮಾಡಲಾಗುತ್ತದೆಯೇ? ನಾನಂತೂ ಆಚಾರ್ಯ ತತ್ತಾಚಾರ್ಯರಿಗೆ ಅನುಚಿತ ವ್ಯವಹಾರದಿಂದ ಕೇವಲ ಇವರನ್ನು ವಿಕ್ಷಿಪ್ತ ಎಂದೆ. ಅದಕ್ಕೆ ನೀವು ಪ್ರಾಣದಂಡನೆ ನೀಡೋ ಮಾತನಾಡಿದಿರಿ. ಈಗ ನೀವು ನ್ಯಾಯ ನೀಡುತ್ತೀರಲ್ಲವೇ ಮಹಾರಾಜ? ತತ್ತಾಚಾರ್ಯರು ಸೋಲುಂಡರೆಂದು ಘೋಷಣೆ ಮಾಡಿ ಇವರ ಎಲ್ಲ ಸಂಪತ್ತನ್ನು ನನಗೆ ಕೊಡಿಸಿಬಿಡಿ ಮತ್ತು ಇವರಿಗೆ ಪ್ರಾಣದಂಡನೆ ನೀಡಿ. ಹೀಗೆಯೇ ಆಗುವುದಲ್ಲವೇ ನ್ಯಾಯಪ್ರಿಯ ಮಹಾರಾಜ? ಗುರುವರ್ಯ, ನೀವು ಇದೇನ್ ಮಾಡಿದ್ರಿ? ನಮ್ಮ ಅತಿಥಿಗೆ ಘೋರ ಅಪಮಾನ ಮಾಡುವುದಾ? ಇಲ್ಲ ಮಹಾರಾಜ, ಇಲ್ಲ. ನಾವು ಅಪಮಾನ ಮಾಡೋಕೆ ಹೀಗೆ ಮಾಡಲಿಲ್ಲ. ನಮಗನ್ಸಿತ್ತು ನಾವು ಇವರಿಗೆ ಕಪಾಳಕ್ಕೆ ಹೊಡಿತಿದ್ದ ಹಾಗೆ ಪೆಟ್ಟು ತಿಂದು ಅವರು ಮಾತೃಭಾಷೆಯಲ್ಲಿ ಕಿರ್ಚ್ಕೋತಾರೆ. ಕಿರ್ಚಿದ್ರೆ ನಮಗೆ ತಿಳಿಯುತ್ತೆ ಇವರ ಮಾತೃಭಾಷೆ ಯಾವುದು ಅಂತ.
ಆದ್ರೆ ಇವರು ಕಿರಿಸ್ಲೇ ಇಲ್ಲ ಮಹಾರಾಜ. ಗುರುವರ್ಯ, ನಾವು ನಿಮ್ಮನ್ನು ಗೌರವಿಸುತ್ತೇವೆ, ನೀವು ನಮಗೆ ಮಾರ್ಗದರ್ಶನ ನೀಡುತ್ತೀರಿ. ಆದರೆ ಇಂದು ನೀವು ಈ ಸಭೆಯ ಮರ್ಯಾದೆಯನ್ನು ಉಲ್ಲಂಘನೆ ಮಾಡಿ ನಮಗೆ ಬೇರೆ ವಿಕಲ್ಪ ಬಿಟ್ಟಿಲ್ಲ. ನೀವು ದಂಡನೆಗೆ ಪಾತ್ರರಾಗಿದ್ದೀರಿ. ಕ್ಷಮಿಸ್ಬೇಕು ಮಹಾರಾಜ, ನೀವು ನಿರ್ಣಯ ತಗೊಳ್ಳುವ ಮುನ್ನ ನಾನೇನೋ ಹೇಳೋದಿದೆ. ಹೇಳುವುದಿದ್ದರೆ ಶೀಘ್ರವಾಗಿ ಹೇಳಿ ರಾಮಕೃಷ್ಣ. ಹಾ ಮಹಾರಾಜ, ಸವಾಲ್ ಹಾಕುವಾಗ ಗುಪ್ತಿಜಿ ಇದಂತೂ ಹೇಳಿರ್ಲಿಲ್ಲ, ಇವರ ಮಾತೃಭಾಷೆ ತಿಳಿಯಲು ಇವರಿಗೆ ಹೊಡೆಯಬಾರದೆಂದು. ಈಗ ಸ್ವಯಂ ಗುರುವರಿಯರು ಹೇಳಿರುವ ಹಾಗೆ ಇವರನ್ನ ಅಪಮಾನ ಮಾಡೋಕಲ್ಲ, ಬದಲಾಗಿ ಮಾತೃಭಾಷೆಯನ್ನ ತಿಳಿಯೋದಕ್ಕೆ ಕಪಾಳ ಮೋಕ್ಷ ಮಾಡಿದ್ದು. ಇದರಲ್ಲಿ ಗುರುವರಿಯರಿಗೆ ದಂಡನೆ ನೀಡುವುದು ಎಷ್ಟು ಉಚಿತವಾಗಿದೆ ಮಹಾರಾಜ. ಆದರೆ ಇವರು ಹಾಗಾದ ಮೇಲೂ ನನ್ನ ಮಾತೃಭಾಷೆ ಹೇಳಲಿಲ್ಲ ಅಲ್ಲವೇ? ಮತ್ತೆ ನಾನು ಸವಾಲು ಹಾಕುವಾಗ ಇದಂತೂ ಹೇಳಿರಲಿಲ್ಲ ಅಲ್ಲವಾ? ನನ್ನನ್ನು ಹೊಡೆಯಿರಿ ಎಂದು, ವಧೆ ಮಾಡಿ ಎಂದು, ಅಪಹರಣ ಮಾಡಿ ಎಂದು. ಏನು ನನ್ನ ಮಾತೃಭಾಷೆ ತಿಳಿಯೋಕೆ ನನ್ನೊಂದಿಗೆ ಹೀಗೆಲ್ಲ ಮಾಡುವಾಗ ಇವರಿಗೆ ಶಿಕ್ಷೆ ಆದರೆ ತಪ್ಪೇನು? ಪಂಡಿತ ರಾಮಕೃಷ್ಣ, ಉತ್ತರ ಕೊಡಿ. ಉತ್ತರವಿದ್ದರೆ ತಾನೆ ಮಹಾರಾಜ. ನಿಜ ಹೇಳುವುದಾದರೆ ನನಗೆ ಇವರು ಆಚಾರ್ಯ ತತ್ತಾಚಾರ್ಯರ ಕಾಪಾಡಲು ಬಂದದ್ದು ಇಷ್ಟವಾಯಿತು. ಖುಷಿ ಆಗ್ತಿದೆ ಮಹಾರಾಜ. ನಾನು ನಿಮ್ಮ ದರ್ಬಾರಿನ ಹೆಮ್ಮೆ ಪಂಡಿತ ರಾಮಕೃಷ್ಣರನ್ನೇ ಸೋಲಿಸಲು ಬಂದದ್ದು. ಈ ಅವಕಾಶ ಈಶ್ವರ ಕಲ್ಪಿಸಿಯೇ ಬಿಟ್ಟ. ನಿಮ್ಮ ಮಾತಿನ ಅರ್ಥವಾದರೂ ಏನು ಮಹೋದಯ? ಒಂದು ವೇಳೆ ಪಂಡಿತ ರಾಮಕೃಷ್ಣ ಬಯಸಿದರೆ ಆಚಾರ್ಯ ತತ್ತಾಚಾರ್ಯರಿಗೆ ಮರಣದಂಡನೆ ನೀಡದೆ ಮತ್ತು ಅವರ ಎಲ್ಲಾ ಸಂಪತ್ತನ್ನು ನನಗೆ ಕೊಡದೆ ನನ್ನ ಈ ಸವಾಲನ್ನು ಇವರು ಸ್ವಯಂ ಸ್ವೀಕಾರ ಮಾಡಲಿ. ಇವನು ತನ್ನ ಜಾಲದಲ್ಲಿ ಸಿಕ್ಕಾಕಿಸ್ತಿದ್ದಾನೆ ರಾಮ. ನೀನು ಸವಾಲ್ನ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬೇಡ. ಒಂದು ವೇಳೆ ಪಂಡಿತ ರಾಮಕೃಷ್ಣರು ನನ್ನನ್ನು ಸೋಲಿಸಿದರೆ ನನ್ನ ಎಲ್ಲ ಸಂಪತ್ತು ಇವರದ್ದೇ ಆಗುತ್ತದೆ ಮತ್ತು ನನಗೆ ಆಚಾರ್ಯ ತತ್ತಾಚಾರ್ಯರು ಅಪಮಾನಗೊಳಿಸಿದ್ದನ್ನು ಹಿಂಪಡೆಯುತ್ತೇನೆ. ಆದರೆ ಒಂದು ವೇಳೆ ಪಂಡಿತ ರಾಮಕೃಷ್ಣ ಸೋತರೆ ಕೇವಲ ಇವರ ಮತ್ತು ತತ್ತಾಚಾರ್ಯರ ಸಂಪತ್ತು ನನ್ನದಾಗುವುದರ ಜೊತೆಗೆ ಆಚಾರ್ಯ ತತ್ತಾಚಾರ್ಯರಿಗೆ ಮೃತ್ಯುದಂಡನೆಯೂ ಕೊಡಬೇಕು. ಪಂಡಿತ ರಾಮಕೃಷ್ಣರೇ, ಒಂದು ವೇಳೆ ಸೋಲಿನ ಭಯವಿದ್ದರೆ ತಿರಸ್ಕರಿಸಬಹುದು. ನಾನು ಕೇವಲ ಆಚಾರ್ಯ ತತ್ತಾಚಾರ್ಯರ ಪೂರ್ತಿ ಧನ ಪಡೆಯುತ್ತೇನೆ ಮತ್ತಿವರಿಗೆ ಮೃತ್ಯು ದಂಡನೆ ಸಿಗುತ್ತದೆ. ಹೇಳಿ ಪಂಡಿತರೇ, ನಿಮ್ಮದೇನು ನಿರ್ಣಯ? ಹೇಳಿ ಪಂಡಿತ ರಾಮಕೃಷ್ಣರೇ, ಸವಾಲನ್ನು ಒಪ್ಪುತ್ತೀರೋ ಇಲ್ಲವೋ? ಏನಾಯ್ತು? ತರ್ಪೋದಿಯಾ ಬದಲ್? ತರ್ಪೋದಿಯಾ ಬದಲ್ ಇದರ ಅರ್ಥವೇನು? ತಮಿಳಿನಲ್ಲಿ ತರ್ಪೋದಿಯಾ ಬದಲ್ ಎಂದರೆ ಸರಿಯಾದ ಉತ್ತರ. ಅದು ಪಂಡಿತರಿಗೆ ತಿಳಿದಿಲ್ಲ. ರಾಮ, ಇವನು ಬೇಕಂತಲೇ ನಿನ್ನ ಅಪಮಾನದ ಮೇಲೆ ಅಪಮಾನ ಮಾಡ್ತೀಯಾನೆ. ಆದ್ರೆ ಇವನ್ ಮಾತಿಗಂತೂ ಮಳ್ಳಾಗ್ಬೇಡ. ಇವನು ನಿನ್ನ ಪ್ರಚೋದಿಸ್ತಿದ್ದಾನೆ. ಹುಷಾರಾಗಿರು ರಾಮ. ಇವನ್ ಸವಾಲ್ನಂತೂ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬೇಡ. ಇವನು ತುಂಬಾ ಚತುರ. ಹಾ ಬಂದು, ತುಂಬಾ ಚತುರ ಇವರು. ಅದ್ರಲ್ಲೂ ಇಲ್ಲಿವರೆಗೂ ಸಮಾಧಾನ ಹೊಳೆದೇ ಇಲ್ಲ. ಆದ್ರೆ ಗುರುವರಿಯರನ್ನ ಉಳಿಸೋದಕ್ಕೆ ನಾನು ಈ ಸವಾಲ್ನ ಸ್ವೀಕರಿಸಲೇಬೇಕು. ನಾನು ಹೀಗೆ ಹೇಳಿ ತರ ಇಲ್ಲಿ ನೋಡ್ತಾ ನಿಂತ್ಕೊಂಡು ಗುರುವರಿಯರನ್ನ ಸಾಯೋದಕ್ ಬಿಡಲ್ಲ. ಆದ್ರೆ ರಾಮ, ಏನ್ ಬೇಡ, ಮುಂದೇನ್ ಮಾತಾಡ್ಬೇಡ, ಸಾಕ್ ಮಾಡು. ಏನಾಯಿತು? ಮೇಲಿರುವುದು ತಳುಕು, ಒಳಗೆಲ್ಲ ಹುಳುಕು. ಆದ್ರೂ ನೀವಿನ್ನು ನಮ್ಮ ಸತ್ಕಾರ ಎಲ್ಲಿ ನೋಡಿದಿರಿ ಗುಪ್ತಜಿ? ಅಹಂಕಾರ, ಲೋಭ, ಈರ್ಷೆ ಯಾವಾಗ ಬೇಕಿದ್ರೂ ಅಳಿಸಿ ಹಾಕ್ಬೋದು. ವಿಜಯನಗರದ ಅಡುಗೆ ತಿನಿಸಿ ನಾನು ನಿಮ್ಮ ಸವಾಲನ್ನ ಸ್ವೀಕರಿಸ್ತೇನೆ.
ಯೋಚನೆ ಮಾಡಿ ಪಂಡಿತರೇ, ಇದು ನಿಮ್ಮ ಜೀವನದ ಅಂತಿಮ ಸವಾಲಾಗಲಿದೆ. ಕರ್ಮದ ಫಲವಂತೂ ಮಾತೆಯ ಕೈಲಿರುತ್ತೆ. ನಾನ್ ನಾಳೆ ಪೂರ್ತಿ ಪ್ರಯತ್ನ ಪಡ್ತೇನೆ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡೋದಕ್ಕೆ. ಅದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು ಅಷ್ಟೇ. ತೆಗೆದುಕೊಳ್ಳಿ ಪಂಡಿತ ರಾಮಕೃಷ್ಣರೇ, ಎಷ್ಟು ಸಮಯ ಬೇಕೋ ತೆಗೆದುಕೊಳ್ಳಿ. ಆದರೆ ನಾಳೆ ನಿಮ್ಮ ಸೋಲು ನಿಶ್ಚಿತ. ಸರಿ, ನೋಡೋಣ. ಹಾಗೆ ನಿಮ್ಮಲ್ಲಿ ನನ್ನದು ಇನ್ನೊಂದು ಅನುರೋಧವಿದೆ ಗುಪ್ತಜಿ. ಎಂಥ ಅನುರೋಧ? ನಾನ್ ಬಯಸ್ತೀನಿ ಇಂದ್ ರಾತ್ರಿ ನೀವು ನಮ್ಮ ಮನೆಗೆ ಅತಿಥಿಯಾಗಿ ಬರ್ಬೇಕು. ನನಗೆ ನನ್ನ ಪರಿವಾರದವ್ರಿಗೆ ನಿಮ್ಗೆ ಅತಿಥಿ ಸತ್ಕಾರ ಮಾಡೋದಕ್ಕೆ ತುಂಬಾ ಪ್ರಸನ್ನವಾಗುತ್ತೆ. ಹಾ, ಇವತ್ತಿನ ನಂತರ ನಿಮಗೆಲ್ಲಿ ಯೋಗ್ಯತೆ ಇರುತ್ತದೆ ಅತಿಥಿ ಸತ್ಕಾರ ಮಾಡುವಷ್ಟು? ಏಕೆಂದರೆ ಇಂದಿನ ನಂತರ ನಿಮ್ಮ ಧನ, ನಿಮ್ಮ ಮನೆ ಎಲ್ಲವೂ ನನ್ನದಾಗುತ್ತದೆ. ಈಗ ನೀವು ಇದನ್ನ ಯೋಚಿಸಿ. ಇಂದಿನ ನಂತರ ನೀವು ಯಾರ ಮನೆಗೆ ಅತಿಥಿಯಾಗಿ ಸೇರುತ್ತೀರಾ? ನಾಳೆ ಇದೇ ದರ್ಬಾರಿನಲ್ಲಿ, ಈ ದರ್ಬಾರಿನ ಹೆಮ್ಮೆ ಪಂಡಿತ ರಾಮಕೃಷ್ಣರನ್ನು ಸೋಲಿಸುತ್ತೇನೆ. ನಂತರ ಪಂಡಿತ ರಾಮಕೃಷ್ಣ ಮತ್ತು ಗುರುವರ್ಯರ ಎಲ್ಲ ಸಂಪತ್ತು ನನ್ನದು, ಮತ್ತು ಗುರುವರ್ಯರ ಪ್ರಾಣ ಈಶ್ವರನ ಪಾದಕ್ಕೆ. ರಾಮ, ಎಷ್ಟು ಮೂರ್ಖತನ ತೋರಿಸ್ಬೇಕು ಅಷ್ಟು ತೋರಿಸ್ಬಿಟ್ಟಿದ್ಯಾ. ಈ ಕೊನೆ ಪಕ್ಷ ಇವನ್ ಮಾತೃಭಾಷೆ ತಿಳಿಯೋಕ್ ಪ್ರಯತ್ನ ಪಡು. ಆದ್ರೆ ಏನು ಮಾಡ್ಲಿ? ಅಯ್ಯೋ, ಏನೋ ಒಂದ್ ಮಾತಾಡು. ಮಾತಾಡಿದ್ರೇನೆ ಗೊತ್ತಾಗೋದು ಅವನ್ ಎಲ್ಲಿ ಅವನು ಅಂತ. ಮಾತೃಭೂಮಿ ಗೊತ್ತಾದ್ರೆ ಮಾತೃಭಾಷೆ ತಿಳಿಯೋದೇನಂತ ದೊಡ್ಡ ಕಷ್ಟವಾಗಲ್ಲ. ಏನು ಯೋಚಿಸುತ್ತಿದ್ದೀರಿ ಪಂಡಿತ ರಾಮಕೃಷ್ಣರೇ? ಏನೂ ಇಲ್ಲ, ಬೀಸ್ತಿರೋ ಗಾಳಿ ಆನಂದ ಪಡಿತಿದ್ದೀನಿ. ಅಂದಾಗೆ ಗಾಳಿ ನಿಮಗೂ ಇಷ್ಟವಾಗ್ತಿದೆ ಅಲ್ವಾ? ಕಾಟ್ರಿಯಾರ್ ದಾನಪದಿ ಕಾದ್, ಕಾಟ್ರಿಯಾನ್ ವೀಡ್ ತಮಿಳ್. ಇದರ ಅರ್ಥ ಏನೆಂದರೆ ಗಾಳಿ ಯಾರಿಗೆ ತಾನೇ ಇಷ್ಟವಿಲ್ಲ, ಗಾಳಿಯೇ ಜೀವನ. ಆದ್ರೆ ವಿಜಯನಗರದ ಗಾಳಿಯ ವಿಷಯವೇ ಬೇರೆ. ಇಲ್ಲಿನ ಗಾಳಿ ಹೂವಿನ ಸುಗಂಧ ತುಂಬಿರುತ್ತೆ. ನಿಮ್ಮ ನಗರದ ಗಾಳಿಯ ವಿಶೇಷತೆ ಏನು? ಗಾಳಿ ಗಾಳಿಯಾಗೇ ಇರುತ್ತದೆ ಪಂಡಿತರೆ. ಯಾವುದೇ ನಗರ, ರಾಜ್ಯ, ಪ್ರಾಂತ್ಯದ ಸೀಮೆಯಲ್ಲಿ ಎಲ್ಲಿ ಬಂಧಿಯಾಗಿರುತ್ತದೆ? ಖಂಡಿತ ಸರಿ ಇದೆ, ಸರಿಯಾಗಿ ಹೇಳಿದ್ರಿ ನೀವು. ಗಾಳಿ ಸೀಮೆಯಲ್ಲಿ ಎಲ್ಲಿ ಬಂದಿಯಾಗಿರುತ್ತೆ. ಆದ್ರೆ ಗಾಳಿಯಲ್ಲಿ ಆಜುಬಾಜಿನಲ್ಲಿರುವ ಸುಗಂಧದಿಂದ ಅವಶ್ಯ ಕೂಡಿರುತ್ತಲ್ವಾ? ನಿಮ್ಮ ಮಾತೃಭೂಮಿಯ ಗಾಳಿಯಲ್ಲಿ ಮರೆತು ಹೋದೆ. ಇಲ್ಲಿಗೆ ಬರುತ್ತಿದ್ದ ಹಾಗೆ ಎಲ್ಲ ಮರೆತು ಹೋದೆ ಪಂಡಿತರೆ. ವಿಜಯನಗರದ ಗಾಳಿಯ ವಿಷಯವೇ ಆಗಿದೆ. ಯೋಚಿಸುತ್ತಿದ್ದೇನೆ, ನಿಮ್ಮನ್ನು ಸೋಲಿಸಿದ ನಂತರ ನಿಮ್ಮ ಮನೆಯಲ್ಲೇ ಉಳಿಯೋಣ ಎಂದು. ವಿಜಯನಗರವನ್ನೇ ನನ್ನ ನಗರ ಮಾಡಿಕೊಳ್ಳುತ್ತೇನೆ. ಏನು ಸರಿಯಾಗಿ ಹೇಳಿದೆ ಅಲ್ಲವೇ ನಾನು? ಹಾ, ಯಾಕಾಗ್ಬಾರ್ದು? ಅವಶ್ಯ ಅವಶ್ಯ ಅವಶ್ಯ. ಇವತ್ತಿನ ನಂತರ ನಮ್ಮ ಪರಿಸ್ಥಿತಿ ಏನು ಗುರುಜಿ? ನಾವು ಅನಾಥರಾಗ್ತೀವಿ ಗುರುಜಿ. ನಮ್ದಂತೂ ಹೇಗೋ ನಡೆಯುತ್ತೆ. ಆದ್ರೆ ಗುರು ಮಾತೆ ಅವರಂತೂ ವಿಧವೆಯಾಗ್ತಾರೆ. ಆದ್ರೆ ನೀವು ಚಿಂತೆ ಮಾಡಬೇಡಿ ಗುರುಜಿ. ನಾವು ನಿಮ್ಮ ಅಂತಿಮ ಸಂಸ್ಕಾರಕ್ಕೆ ಚಂದನದ ಕಟ್ಟಿಗೆನ ಅವಶ್ಯ ತಗೊಂಡು ಬರ್ತೀವಿ. ಬೇಕಿದ್ರೆ ಅದಕ್ಕಾಗಿ ನಾವು ನಮ್ಮ ಎಲ್ಲಾ ವಸ್ತು ಮಾರ್ಕೊಂಡ್ರು ಪರವಾಗಿಲ್ಲ. ಮೂರ್ಖರ, ಚಂದನದ ಕಟ್ಟಿಗೆಯಲ್ಲಿ ಯಾರನ್ನ ಸುಡ್ತೀರಾ? ನಾವಂತೂ ಸಾಯೋದಿಲ್ಲ. ನೀವು ಅನಾಥರಾಗೋದಿಲ್ಲ, ಹಾಗೆ ನನ್ನ ಪತ್ನಿ ವಿಧವೆ ಆಗೋಲ್ಲ. ಆ ಪಂಡಿತ ರಾಮಕೃಷ್ಣ ಇದನ್ನಲ್ಲ, ಇಲ್ಲಿವರೆಗೂ ಯಾವತ್ತಾದ್ರೂ ಹಾಗಾಗಿದ್ಯಾ? ಅವನು ಸವಾಲಲ್ಲಿ ಸೋತಿರೋದು, ಈ ಬಾರಿನೂ ಗೆಲ್ತಾನೆ, ಮತ್ತೆ ನಮ್ಮನ್ನ ಉಳಿಸ್ತಾನೆ. ತುಂಬಾ ದುಃಖದ ವಿಷಯ ಗುರುಜಿ. ನೀವಿನ್ನೂ ಈಗ್ಲೂ ಹಾಗೆ ಯೋಚಿಸ್ತಿರೋದಕ್ಕೆ ಗೊತ್ತಾಗ್ತಿಲ್ಲ ಗುರುಜಿ. ನೀವು ಸತ್ಯಾಂಶ ತಿಳಿಯೋದ್ನ ಅದ್ಯಾವಾಗ ಕಲಿತಿರೋ? ನಾವು ಸತ್ಯವನ್ನೇ ತಾನೇ ಹೇಳ್ತಿರೋದು. ಎಲ್ರಿಗೂ ಗೊತ್ತಿದೆ, ಅವನು ಸದಾ ಗೆಲ್ತಾನೆ ಬಂದಿದ್ದಾನೆ. ಹೌದು, ಈ ಬಾರಿ ಕೂಡ ಗೆಲ್ತಾನೆ, ಆದ್ರೆ ಸೋತು. ಅಂದ್ರೆ ಅರ್ಥವೇನು? ಅರ್ಥ ಏನಂದ್ರೆ ಗುರುಜಿ, ನೀವು ಬೇಕಿದ್ರೆ ಮರಿಬಹುದು, ಆದ್ರೆ ಪಂಡಿತ ರಾಮಕೃಷ್ಣ ಹೇಗ್ ಮರೆಯೋಕ್ ಸಾಧ್ಯ? ಯಾವಾಗ್ಲೂ ನಿಮ್ಮ ಕಾರಣದಿಂದಾಗಿ ಅವನ್ ಸಂಕಟ ಎದುರಿಸ್ಬೇಕಾಯ್ತು. ಅದಕ್ಕೆ ಈ ಬಾರಿ ಆರಾಮ ಗುಪ್ತರೊಂದಿಗೆ ಸೋತು ಕೂಡ ಗೆಲ್ತಾನೆ. ಇಲ್ಲ, ಹಾಗೇಗ ಆಗೋಕ್ ಸಾಧ್ಯ? ಒಂದು ವೇಳೆ ಪಂಡಿತ ರಾಮಕೃಷ್ಣ ಸೋತರೆ ಅವನು ನಿರ್ಧನನಾಗುತ್ತಾನೆ. ಅವನ ಎಲ್ಲಾ ಸಂಪತ್ತು ಗುಪ್ತ ತಗೋತಾನೆ. ಅವನು ರಾಮ ಗುರುಜಿ, ಅವನು ರಾಮ. ಪಂಡಿತ ರಾಮಕೃಷ್ಣ ಯೋಚಿಸಿದಾಗೆ ನೀವು ಯೋಚಿಸೋಕ್ಕಾಗಲ್ಲ ಗುರುಜಿ. ಒಂದ್ಸಲ ಯೋಚಿಸಿ, ಅವನು ಗುಪ್ತನನ್ನ ತನ್ನ ಮನೆಗೆ ಅತಿಥಿಯಾಗಿ ಯಾಕೆ ಕರ್ಕೊಂಡು ಹೋಗಿದ್ದಾನೆ? ಯಾಕೆ ಕರ್ಕೊಂಡು ಹೋಗಿದ್ದಾನೆ? ಯಾಕೆ ಅಂದ್ರೆ
ನಿಮ್ಮ ವಿರುದ್ಧ ಪಂಡಿತ ರಾಮಕೃಷ್ಣ ಷಡ್ಯಂತ್ರ ರಚಿಸೋಕೆ ಗುರುಜಿ. ಅವನು ಗುಪ್ತವಾಗಿ ಎಂತ ಗುಪ್ತ ಒಪ್ಪಂದ ಮಾಡ್ಕೊತಾನೆ ಅಂದ್ರೆ, ಅವನು ಗುಪ್ತ ಒಪ್ಪಂದದಲ್ಲಿ ಬೇಕಿದ್ರೆ ರಾಜ್ಯಸಭೆಯಲ್ಲಿ ರಾಮ ಸೋತ್ರು ಕೂಡ ಗುಪ್ತವಾಗಿ ನಿಮ್ಮ ಪ್ರಾಣ ಮಾಯವಾಗುತ್ತೆ. ಆ ನಂತರ ಆ ಗುಪ್ತ ರಾಮನಿಗೆ ಅವನ ಧನವನ್ನು ಹಿಂದಿರುಗಿಸ್ತಾನೆ ಗುಪ್ತ ರೂಪದಲ್ಲಿ. ನೀವಿಬ್ರು ನನ್ನ ಚಿಂತೆಯನ್ನು ಹೆಚ್ಚಿಸ್ತಿದ್ದೀರಾ. ಗುರುಜಿ, ನಾವಂತೂ ಕೇವಲ ಸತ್ಯವನ್ನ ಹೇಳ್ತಿದ್ದೀವಿ ಗುರುಜಿ, ಸತ್ಯವನ್ನ. ಹಾಗಾದ್ರೆ ನಡೀರಿ. ಎಲ್ಲಿ ಗುರುಜಿ? ಪಂಡಿತ ರಾಮಕೃಷ್ಣನ ಮನೆಗೆ. ಅವನು ಗುಪ್ತಜಿಯೊಂದಿಗೆ ಏನ್ ಮಾಡ್ತಿದ್ದಾನೆ, ಯಾಕೆ ಮಾಡ್ತಿದ್ದಾನೆ, ಇಬ್ಬರ ನಡುವೆ ಏನ್ ಮಾತುಕತೆ ಆಗ್ತಿದೆ, ನಾವೆಲ್ಲವನ್ನು ತಿಳಿಯ ಬಯಸುತ್ತೇವೆ. ನಾವು ಗುಪ್ತ ರೂಪದಲ್ಲಿ ರಾಮನ ಮನೆಗೆ ಪ್ರವೇಶ ಮಾಡೋಣ ಮತ್ತು ಅವನ ಮಾತನ್ನು ಕೇಳೋಣ. ನಡೀರಿ. ಥಾಂಬಾ ಥಾಂಬಾ ತಾಂಬಾ? ಇವರು ಗುಂಡಪ್ಪನ್ ತರ ಕಂಬನ ತಾಂಬಾ ಅಂತಿದ್ದಾರೆ. ದಂಡ ಇದು, ಕಂಬ ಅಲ್ಲ. ತಾಂಬಾ ಎಂದರೆ ನಿಂತುಕೊಳ್ಳಿ ಎಂದು, ಕಂಬ ಅಲ್ಲ. ಮರಾಠಿಯಲ್ಲಿ ತಾಂಬಾ ಎಂದರೆ ನಿಂತುಕೊಳ್ಳಿ ಎಂದು. ನೀವು ಸ್ವಲ್ಪ ಕಾಯಿರಿ, ನಾನು ದಶದಿಕ್ಕುಗಳಿಗೂ ಪ್ರಣಾಮ ಮಾಡುತ್ತೇನೆ. ಇವರಿಗೇನಾಯಿತು? ಇವರು ಮೌನವ್ರತ ಧಾರಣೆ ಮಾಡಿದ್ದಾರೆ. ಇವ್ರು ಕೇಳ್ತಿದ್ದಾರೆ, ನಿಮ್ ಪ್ರಣಾಮ ಆಯ್ತಾ? ಸ್ವಾಗತ ಮಾಡ್ಬೋದಾ? ಓ, ನೀವು ಇವರ ಮಾತನ್ನು ಹೇಳ್ತೀರಾ? ಎಂತಹ ಸೊಗಸು. ಆಯ್ತಮ್ಮ, ಆಯ್ತು, ನೀವು ಸ್ವಾಗತ ಮಾಡಬಹುದು. ಬನ್ನಿ ಬನ್ನಿ. ಬನ್ನಿ, ವಿರಾಜಮಾನರಾಗಿ. ಹಾಯ್, ये भी सड्डा, ये भी सड्डा. ಸಡ ಅಂತ ಯಾಕೆ ಹೇಳ್ತಿದ್ದೀರಾ? ಸಡ ಅಂದ್ರೇನು? ಈ ತಟ್ಟೆ ನನ್ ತವ್ರ ಮನೆಯಿಂದ ಬಂದಿದೆ, ತುಂಬಾ ಮೌಲ್ಯವಿರೋ ತಟ್ಟೆ. ಇದನ್ನ ನೀವು ಸಡ ಸಡ ಅಂತಿದ್ದೀರಾ? ಸಡ ಅಲ್ಲ, ಸಡ್ಡ ಸಡ್ಡ. ಸಡ್ಡ ಎಂದರೆ ಪಂಜಾಬಿಯಲ್ಲಿ ನಮ್ಮ ವಸ್ತು ಎಂದು ಹೇಳುತ್ತಾರೆ. ಈ ತಟ್ಟೆ ನನ್ನದಾಗೋದಿದೆಯಲ್ಲವೇ? ನಿಮಗೆ ನಿಮ್ಮ ತವರು ಮನೆಯಿಂದ ಸಿಕ್ಕಿತು, ನನಗೆ ನಿಮ್ಮಿಂದ ಸಿಗುತ್ತದೆ. ನಿಮ್ಗೆ ಯಾಕೆ ಸಿಗುತ್ತೆ? ಏಕೆಂದರೆ ಪಂಡಿತ ರಾಮಕೃಷ್ಣರು ನನ್ನಿಂದ ಸೋಲುತ್ತಾರಲ್ಲವೇ? ಇವರು ನನ್ನ ಸವಾಲನ್ನು ಸ್ವೀಕರಿಸಿದ್ದಾರೆ. ಏನ್ ಹೇಳ್ತಿದ್ದಾರೆ ಇವ್ರು? ಯಾವ ಸವಾಲನ್ನ ಸ್ವೀಕಾರ ಮಾಡಿದೀರಾ? ಆಚಾರ್ಯರ್ದ? ಅಯ್ಯೋ, ಅದನ್ ಬಿಡು, ಅತಿಥಿ ಸತ್ಕಾರ ಪೂರ್ತಿ ಮಾಡಿ. ಏಕೆಂದರೆ ಗುರುವರ್ಯರು ಸೋತಿದ್ದಾರೆ, ಸಂಪತ್ತನ್ನು ಕೂಡ ಪ್ರಾಣವನ್ನು ಕೂಡ. ಪ್ರಾಣ ಕೂಡ ಅಂದ್ರೆ ಆಚಾರ್ಯರು? ಅಯ್ಯೋ, ಶುಭ್ರವಾಗಿ ಮಾತಾಡು. ಆಚಾರ್ಯರು ಜೀವಂತವಾಗಿದ್ದಾರೆ. ಅವ್ರನ್ನ ಜೀವಂತವಾಗಿ ಉಳಿಸೋದಕ್ಕೆ ನಾನು ಈ ಸವಾಲನ್ನು ಸ್ವೀಕರಿಸಿದ್ದೀನಿ. ಬಾ. ಒಂದು ವೇಳೆ ಪಂಡಿತ ರಾಮಕೃಷ್ಣ ಸೋತರೆ ಗುರುವರ್ಯರ ಸಂಪತ್ತು ಹೋಗುತ್ತದೆ ಮತ್ತವರ ಪ್ರಾಣ ಕೂಡ. ಮತ್ತೆ ಪಂಡಿತರದ್ದು ಏನೇನಿದೆಯೋ ಎಲ್ಲವೂ ನನ್ನದಾಗುತ್ತದೆ. ಸಬಕೆ ಚಿಕ್ಕಿಚು ಹಮಾರಾ ಹೋ ಜಾವೆ, ಸಬಕೆ ಚಿಕ್ಕಿಚು ಹಮಾರಾ ಹೋ ಜಾವೆ. ಈ ಮೇಜು, ಈ ಪಾತ್ರೆಗಳು ಎಲ್ಲ ಎಲ್ಲ ನನ್ನದಾಗುತ್ತವೆ. ಅಯ್ಯೋ ಅಮ್ಮ, ಅಮ್ಮ ನಿಲ್ಲಮ್ಮ, ಏನ್ ಮಾಡ್ತಿದ್ಯಾ? ಅತಿಥಿ ಅವರು ನಮ್ಗೆ ಅತಿಥಿಯಾಗಿದ್ರೆ ನಮ್ಮೆಲ್ಲ ವಸ್ತುಗಳನ್ನ ತಗೊಂಡು ಹೋಗ್ತಾರೆ. ಅಯ್ಯೋ, ನೀವು ಸುಮ್ನಿರಿ, ನಿಮ್ಗೆ ಆಮೇಲೆ ಅರ್ಥ ಮಾಡಿಸ್ತೀನಿ. ಇಲ್ಲಿ ಬನ್ನಿ. ಹಾ, ಭಾಲು, ಖೂಬ್ ಭಾಲು. ಇದ್ ನೀವ್ ಯಾರಿಗೆ ಹೇಳ್ತಿದ್ದೀರಾ? ನಮ್ ಪಿತಾಶ್ರೀ ಅಂತೂ ನಮ್ಮನ್ನ ಯುವರಾಣಿ ಅಂತ ಕರೀತಾರೆ. ಹಾ, ಮತ್ತೆ ನಾನು ಪೂರ್ಣಚಂದಿರ ಅಂತ. ನೀವು ಪೂರ್ಣಚಂದಿರ ಅಂತ ಕರೀತೀರಾ? ಹಾ. ಆದ್ರೆ ಇವರು ನನ್ನನ್ನ ಬಾಲು ಅಂತ ಕರೀತಿದ್ದಾರೆ. ಏನ್ ನಾನು ಇವ್ರಿಗೆ ಹೇಗ್ ಕಾಣಿಸ್ತಿದ್ದೀನಿ? ನಮ್ಮನ್ನ ಏನ್ ಅನ್ಕೊಂಡಿದ್ದಾರೆ? ಬಾಲು. ಬಾಲೋ ಅಲ್ಲ, ಭಾಲೋ. ಬಂಗಾಳಿಯಲ್ಲಿ ಸುಂದರತೆಗೆ ಭಾಲೋ ಎನ್ನುತ್ತಾರೆ, ಬೇರೆ ಯಾವ ಅರ್ಥವೂ ಅಲ್ಲ.
ಭಾಲು ಸುಂದರ ಸುಂದರ. ಹಾ ಅದ್ ನಾವ್ ಹಾಗೆ ಇದೀವಿ. ಸುಂದರ. ಇದೆಲ್ಲವೂ ಸುಂದರ. ಎಲ್ಲವೂ ಎಷ್ಟು ಸುಂದರವಾಗಿದೆ ಎಂದರೆ ಈಗಿದೆಲ್ಲ ಆಹಾ ನನ್ನದಾಗೋದಿದೆ, ನನ್ನದಾಗೋದಿದೆ. ಮತ್ತದು ಕೂಡ ಎತ್ಕೊಳ್ಳಿ. ಏನ? ಇವ್ರನ್ನ ಎತ್ಕೊಳ್ಳಿ ಮತ್ತೆ ಹೊರಗೆ ಹಾಕಿ. ಎಂತ ವ್ಯಕ್ತಿನ ಮನೆಗೆ ಕರ್ಕೊಂಡ್ ಬಂದಿದ್ದೀರಾ? ಹೇಗೆಲ್ಲ ಮಾತಾಡ್ತಿದ್ದಾರೆ. ನೋಡಿ, ನೀವು ಮರ್ಯಾದೆಯ ಉಲ್ಲಂಘನೆ ಮಾಡ್ತಿದ್ದೀರಾ. ಮರ್ಯಾದೆಯ ಉಲ್ಲಂಘನೆ ನೀವು ಮಾಡುತ್ತಿದ್ದೀರಾ. ನೋಡಿ, ನೀವು ಸೋತ ನಂತರ ನಿಮ್ಮ ವಸ್ತುವೆಲ್ಲ ನನ್ನದಾಗುವುದಲ್ಲವೇ? ಏಕೆ ಬಚ್ಚಿಡುತ್ತೀರಾ? ಯಾವುದೇ ವಸ್ತು ಅಲ್ಲ, ಇವಳು ನನ್ನ ಪತ್ನಿ. ಆಭರಣ ನಿನ್ನ ಪತ್ನಿ ಹಾಕಿದ್ದಾಳಲ್ಲ. ಎಲ್ಲ ಆಭರಣವೂ ನನ್ನದಾಗೋದಿದೆ. ನನ್ನದಾಗೋ ವಸ್ತುವನ್ನು ನನಗೆ ನೋಡಲು ಬಿಡಿ. ಆಭರಣದ ಬಗ್ಗೆ ಮಾತಾಡ್ತಿದ್ದಾರೆ. ನೋಡಿ, ನೀವು ಗೆದ್ದ ಮೇಲೆ ಎಲ್ಲ ನಿಮ್ ವಸ್ತು ನಿಮ್ದೇ ಆಗುತ್ತೆ. ಇಂದು ನಿಮಗೆ ಅತಿಥಿ ಸತ್ಕಾರ ಮಾಡೋದಕ್ಕೆ ಬಿಡಿ. ನೀವು ಸತ್ಕಾರ ಮಾಡುತ್ತೀರಿ, ನನಗೆ ನನ್ನ ವಸ್ತುವನ್ನು ಅವಲೋಕನ ಮಾಡಲು ಬಿಡಿ. ಆ ಶಯನಗೃಹದ ಮಂಚ ನನ್ನದಾಗುತ್ತದೆ. ಈ ಪೆಟ್ಟಿಗೆಯಲ್ಲಿರುವ ಸಾಮಾನು ನನ್ನದಾಗುತ್ತದೆ. ಈ ಉಯ್ಯಾಲೆ ಕೂಡ ನನ್ನದಾಗುತ್ತದೆ. ಅಮ್ಮ ಹೇಳ್ತಿದ್ದಾರೆ ಪೂರ್ತಿ ಮನೆ ಖಾಲಿ ಆಗೋಯ್ತು. ನಾವು ಖಾಲಿ ಮನೇಲಿ ಹೇಗಿರೋದು? ಅಮ್ಮ, ಎಲ್ಲಾ ವಸ್ತುಗಳು ಇಲ್ಲೇ ಇದೆ. ಇದೆಲ್ಲ ಕೇವಲ ನಮ್ಮ ಭ್ರಮೆಯಷ್ಟೇ. ಯಾರೂ ನನ್ನನ್ನು ಸೋಲಿಸಲಾಗುವುದಿಲ್ಲ, ಯಾರೂ ಕೂಡ. ಏಕೆಂದರೆ ನನಗೆ ಎಲ್ಲ ಭಾಷೆಗಳು ಚೆನ್ನಾಗಿಯೇ ಬರುತ್ತದೆ. ನನ್ನ ಸವಾಲು ಕನ್ನಡದಲ್ಲಿ ಕೇಳಿ. ಇಲ್ಲ ಇಲ್ಲ, ಕನ್ನಡ ನಿಮ್ಮ ಮಾತೃಭಾಷೆಯಲ್ಲವೇ? ಛತ್ತೀಸ್ಗಢದಲ್ಲಿ ಕೇಳಿ. ಹೇ ತೆಹಲ್ ಮುರಹರ ದೇಸ್ ತೋಮೋ ಧನ್ ದೌಲತ್ ಸಬ್ದೋ ತರ ಹೋ ಜಾಯ್. ತೆಹರ್ ತೋಲ್ ಹರಾ ದೇವ್ तो तोर धन दौलत सबधो ಮೊರ ಹೋ ಜಾಯೆ. ಈಗ ಬಂಗಾಳಿಯಲ್ಲಿ ಕೇಳಿ. यदि तोमियो अमर के हारिया दाव तोमर संपत्ति हमर हो जाओ. और जोदी आमित मर के हारिया दाव तो तोमर संपत्ति हमार हो जाओ. ತರ್ಕಾಲ್ನಿಯನಿ ತೋರ್ ಕಡಿತಾವ್ ಎನ್ನುದೇ ಸೌತುಕಲೆ ಲಾಮ ಮೂನಡೆ ಗಿವೀಟ್. ಅನಲ್ ನಾನ್ ಎನೈ ತೋರ್ ಕಡಿತಾವ್ ಉಂದುಡಿಯ ಸೌತುಕಲೆ ಎನ್ನುಡಿಯಾಗಿಬಿಟ. ಈಗ ಸ್ವಲ್ಪ ಮರಾಠಿ ಕೇಳೋಕ್ ಬಯಸ್ತೀರೇನು? ಸತ್ತು ಬರಾರ್ ವಿಲಿಸ್ ಮಾಜಿ ಸಗಿ ಸಂಪತ್ತಿ ತುಜಿ ಹಜೋ ನಿತುರಾ ಹರವುಲ್ಲ ತುಜಿ ಸಂಪತ್ತಿ ಮಾಜಿ ಏ ಲಕ್ಷತ್ರೇವ್. ಮತ್ತೀಗ ಈಗ ಗುಜರಾತಿ. जो तुमनी हराउशी तुम्हारी बत्ती संपत्ति तारी पंजो उनतने हराविश तारी बत्ती संपत्ति मारी तेजशे समझाया गरू. ಈಗ ತೆಲುಗಿನಲ್ಲಿ మీరు నన్ను ఓడిస్తే నా అన్ని సంపత్తు మీదే. అలాగే మీరు నన్ను ఓడిస్తే మీ అన్ని సంపత్తు మాదే అవుతుంది. ರಾಮ, ಇವನು ಎಲ್ಲಾ ಭಾಷೆನೂ ಅವನ್ ಮಾತೃಭಾಷೆ ಮಾತಾಡ್ದ ಹಾಗೆ ಮಾತಾಡ್ತಾನೆ. ಹೀಗಿರ್ಬೇಕಾದ್ರೆ ಇವನ್ ಮಾತೃಭಾಷೆ ಹೇಗ್ ಕಂಡಿಡಿಯೋದು? ಈ ಬಾರಿ ಸೋಲು ಕಟ್ಟಿಟ್ಟ ಬುತ್ತಿ ರಾಮ, ನೀನ್ ಖಂಡಿತ ಸೋಲ್ತ್ಯಾ. ಯಾರಿಗೂ ಗೊತ್ತಾಗಬಾರ್ದು ನಾವಿಲ್ಲಿ ಬಂದಿದೀವಿ ಅಂತ, ಸರಿನಾ? ನಿಲ್ಲಿ ಗುರುಜಿ ನಿಲ್ಲಿ. ಏನಾಯ್ತು? ಯಾರಾದ್ರೂ ನೋಡಿದ್ರು ನಮ್ಮನ್ನ? ಗುರುಜಿ ನೋಡಿದ್ರು. ಯಾರು? ನೆರಳು ನಮ್ನ ನೋಡ್ಬಿಡ್ತು. ನೋಡಿ ನೋಡಿ ನಮ್ ಜೊತೆನೆ ಬರ್ತಿದೆ. ಹೇ ಭಗವಂತ, ಇದೆಂತ ಶಿಷ್ಯಂದ್ರನ್ನ ನೀಡಿದ್ಯೋ? ನಮ್ಮ ಮಾತಿನ ತಾತ್ಪರ್ಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು, ಅರ್ಥಾತ್ ನಮ್ಮನ್ನ ಬಿಟ್ಟು ಬೇರೆ ವ್ಯಕ್ತಿಗೆ. ಈಗ ನಡೀರಿ.
ಅಮ್ಮ 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 ನೋಡಿದ್ರೆ ಲಾಟಿಲ್ ಹೇಗೆ ಹೊಡಿತಾರೆ ಅಂದ್ರೆ ಇಲ್ಲೇ ನಮ್ಮ ಪ್ರಾಣ ಹೋಗುತ್ತೆ. ನಡೀರಿ ಹೋಗೋಣ ಹಿಂದಿರುಗೋಣ. ಅಯ್ಯೋ ಇರಿ ಅವಿಸ್ಕೊಳ್ಳೋಣ, ಬನ್ನಿ. ಎಲ್ಲೇ ಅವಿಸ್ಕೊಳ್ಳೋದು? ಭಗವಂತ, ಈ ಅಮ್ಮ ಇಲ್ಲೇ ನಿಲ್ಬೇಕಾ? ಎಲ್ಲಿವರೆಗೂ ಅವ್ರು ಹೋಗಲ್ವೋ ನಾವು ಅಳ್ಳಾಡೋಕ್ಕಾಗಲ್ಲ. ತಿಳಿಯುತ್ತಿಲ್ಲ ಅವಳಿಗೆ ಪಂಡಿತ ರಾಮಕೃಷ್ಣದ ಯಾವ ಶೆಟ್ಟಿ ಅಂತ ರಚಿಸ್ತಿದ್ದಾನೋ ಏನೋ. ಒಂದ್ ವೇಳೆ ಅಮ್ಮ ನೋಡಿದ್ರೆ ಅಷ್ಟೇ. ಗುರುಜಿ ನನ್ನ ಹತ್ರ ಒಂದು ಉಪಾಯ ಇದೆ. ಏನು? ನಮ್ ಕಣ್ಣು ಮುಚ್ಕೊಂಡ್ರೆ ಆಯ್ತು ಗುರುಜಿ, ನಾವು ಯಾರಿಗೂ ಕಾಣಿಸೋದಿಲ್ಲ. ಮೇಲಿದ್ದಾರೆ, ಮೇಲೆ ಸತ್ತು. ಧ್ಯಾನವಾಗಿ ಕೇಳಿ. ಭೋಜನ ಅತ್ಯಂತ ಸ್ವಾದಿಷ್ಟವಾಗಿತ್ತು. ಹೊಟ್ಟೆ ತುಂಬಾ ತಿಂದು ಬಿಟ್ಟೆ, ಓಡಾಡುವುದಕ್ಕೂ ಆಗುತ್ತಿಲ್ಲ. ನಾವಿಲ್ಲೇ ಕಿಟಕಿಯಲ್ಲಿ ಕೈ ತೊಳೆಯುತ್ತೇವೆ. ನಾವ್ ನಿಮ್ಗೋಸ್ಕರ ಬೀಡಾ ಕಳಿಸ್ತೀವಿ. ಉತ್ತಮ, ಅತಿ ಉತ್ತಮ. ಅಂದ್ರೆ ಬೀಡಾ ಉತ್ತಮವಾಗಿರುವುದು ಕಳಿಸಿ. ಗುರುಜಿ ಶಾಂತರಾಗಿರಿ, ಶಾಂತ, ಸಿಕ್ಕಾಕೊಳ್ತೀವಿ. ನಮ್ಮೇಲೆ ಕೈ ತೊಳಿತಾಳೆ. ಇದ್ ತಗೊಳ್ಳಿ. ಹೇ ಭಗವಂತ, ಹೇಗಾದ್ರೂ ರಾಮ ಈ ಗುಪ್ತಾ ಅವರ ಮಾತೃಭಾಷೆ ಪತ್ತೆ ಹಚ್ಚಲಿ. ಭೋಜನದ ತರವೇ ಬೀಡಾ ಅತ್ಯಂತ ಸ್ವಾದಿಷ್ಟವಾಗಿರುತ್ತೆ. ವಿಶೇಷವಾಗಿ ನಿಮ್ಗೋಸ್ಕರ ತರಿಸಿದ್ದು ಬನಾರಸ್ನಿಂದ. ತಗೊಳ್ಳಿ. ಬೀಡಾ. ಹಾಗೆ ನಿಮ್ಮ ಕಡೆ ಬೀಡಾ ಹೇಗಿರುತ್ತೆ? ಹೇ ಭಗವಂತ, ನಮ್ಮ ಕಡೆ ಬೀಡಾ ಹೇಗಿರಬೇಕು ಹಾಗೆ ಇರುತ್ತದೆ. ನನ್ನ ಮಾತೃಭಾಷೆ ತಿಳಿಯೋದಕ್ಕೆ ಪ್ರಯತ್ನ ಪಡ್ತಿದ್ದೀರಲ್ವಾ? ಇದೇನು ಇಷ್ಟು ಬೇಗ ತಿಂದುಬಿಟ್ರ? ನಾನು ಬೀಡಾ ಅನ್ನು ಹೀಗೆ ತಿನ್ನುವುದು, ಏಕೆಂದರೆ ನನ್ನ ಬೀಡಾ ತಿನ್ನೋ ಕ್ರಿಯೆಯಿಂದ ನಿಮಗೆ ನನ್ನ ಮಾತೃಭಾಷೆ ತಿಳಿಯೋಕ್ಕಾಗಲ್ಲ. ನೀರು ಸಿಗುವುದೇ ನೀರು? ಹಾ, ಹೋಗು ನೀರ್ ತಗೊಂಡ್ ಬಾ. ನೀವು ಅತ್ಯಂತ ವಿದ್ವಾನ್ರು, ಕವಿತೆಗಳು ಕೂಡ ತುಂಬಾ ಓದಿರ್ತೀರಾ. ನಿಮ್ಗೆ ಎಲ್ಲಕ್ಕಿಂತ ಪ್ರಿಯವಾದ ಕವಿ ಯಾರು? ಕಶ್ಚಿತ್ ಕಾಂತ ವಿರಹ ಗುರುನಾಥ್ ಸ್ವಾಧಿಕಾರಾತ್ ಪ್ರಮತಃ ಶಾಪನಾಸ್ತಾಂಗಮಿತ್ ಮಹಿಮಾ ವರ್ಷ ಬಹುಗೇಣ ಬರದು. ಮೇಘದೂತ, ಕಾಳಿದಾಸ. ಕಾಳಿದಾಸ ಇವರಂತೂ ಏನು ತಿಳಿಯೋಕೆ ಬಿಡ್ತಿಲ್ಲ. ಕಾಳಿದಾಸ ಸಂಸ್ಕೃತ ಕವಿ, ಅವ್ರನ್ನಂತೂ ಪೂರ್ತಿ ಭಾರತವೇ ಓದಿರುತ್ತೆ. ಒಂದು ಹೇಳಲೆ, ನನಗೆ ನಿಮ್ಮಲ್ಲಿ ಗುರುವರ್ಯರಲ್ಲಿ ಯಾವುದೇ ಅಂತರದೃಷ್ಟಿ ಗೋಚರವಾಗುತ್ತಿಲ್ಲ. ನೀವಿಷ್ಟು ಬುದ್ಧಿವಂತರಾಗಿಯೂ ಗುರುವರ್ಯರ ಹಾಗೆ ಅಲ್ಪ ಬುದ್ಧಿ ಇರುವ ಪ್ರಶ್ನೆ ಕೇಳುತ್ತಿದ್ದೀರಾ? ಇಲ್ಲ, ಅಸಫಲ ಪ್ರಯತ್ನ ಪಡುತ್ತಿದ್ದೀರಾ. ಅಯ್ಯೋ, ನೀರನ್ನು ಬೇಗ ತೆಗೆದುಕೊಂಡು ಬಾರಪ್ಪ, ನನಗೆ ನಿಲ್ಲಲಾಗುತ್ತಿಲ್ಲ. ಬಂತು. ತುಂಬಾ ತಡ ಮಾಡಿಬಿಟ್ಟೆ. ಮಾಷಿ 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 ಅಂದ್ರೇನು? ಹಾ, ಲೋಟದಲ್ಲಿ ಮಾಷಿ. ಅಯ್ಯೋ, ನೊಣಾನ ನೋಡ್ದ ಗುಂಡಪ್ಪ, ನೊಣಾನ ಮಾಷಿ. ಮಾತೃಭಾಷೆ ನೋಣ ಮಾತೃಭಾಷೆನಾ? ಮರಾಠಿಯಲ್ಲಿ ನೊಣಕ್ಕೆ ಮಾಷಿ ಎನ್ನುತ್ತಾರೆ. ನಾನು ನಿಮ್ಮ ಭಾಷಾಜ್ಞಾನ ಹೆಚ್ಚಿಸುತ್ತಿದ್ದೆ.
ಬೇರೆ ತೆಗೆದುಕೊಂಡು ಬಾ. ಶಾಂತವಾಗಿರಿ ಗುರುಜಿ, ಶಾಂತವಾಗಿರಿ. ಸುಮ್ಮನೆ ಶಾಂತವಾಗಿರೋದು ತಣ್ಣೀರ್ ಇಳಿಸ್ತಾ ಇದೆ ನನ್ನ ಮೇಲೆ. ಮತ್ತೆ ಅಮ್ಮ ಕೂಡ ಹೋಗ್ತಿಲ್ಲ. ಹೇ ಭಗವಂತ. ಗುರುಜಿ ಗುರುಜಿ ಗುರುಜಿ, ಇದ್ರ ಬಗ್ಗೆ ಯೋಚಿಸ್ಬೇಡಿ. ಕೆಟ್ಟ ಕಾಲ ಬಂದ್ರೆ ದಶ ದಿಕ್ಕಿನಲ್ಲೂ ಬರುತ್ತೆ. ಗುರುಜಿ, ಆ ಕಷ್ಟದ ಬಗ್ಗೆ ಯೋಚಿಸಿ ಮೃತ್ಯು ದಂಡನೆಯ ಸಮಯವಾಗೋದನ್ನ. ಈಗ ಬಂತು ಶುದ್ಧವಾದ ಜಲ. ಈಗ ಸರಿಯಾಗಿದೆ. ಉಳ್ಕೊಂಡು ಎಲ್ಲೋ ಇವನಿಗೆ ನಮ್ಮ ಮೇಲೆ ದಯೆ ಬಂದಿದೆ ಅನ್ಸುತ್ತೆ. ಬಾಯಿ ಮುಚ್ಚಿ, ಬಾಯಿ ಮುಚ್ಚಿ. ರಾಮಕೃಷ್ಣರೇ, ಕ್ಷಮಿಸಬೇಕು. ಆದರೆ ನನ್ನ ಮಾತೃಭಾಷೆ ನಿಮಗೆ ನೀವು ಸೋತ ಮೇಲೆ ತಿಳಿಯಲು ಸಾಧ್ಯ. ಅದರಲ್ಲೂ ನನ್ನ ಮಾತೃಭಾಷೆಯನ್ನು ಇದುವರೆಗೆ ನಾನು ಸೋತವರಿಗೆ ಹೇಳೇ ಇಲ್ಲ. ಆದರೆ ನಿಮಗೆ ಹೇಳುತ್ತೇನೆ, ನಿಮ್ಮ ಉಪ್ಪು ತಿಂದಿದ್ದೇನಲ್ಲ. ಸರಿ ಬಿಡಿ, ಈಗ ನಾನು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಹೌದು, ನನ್ನ ಸೇವಕ ಇನ್ನೇನು ಬರುತ್ತಾನೆ, ಶಾಂತಾರಾಮ. ಅವನನ್ನ ನನ್ನ ಕೊಠಡಿಗೆ ಕಳಿಸಿ. ಸ್ವಲ್ಪ ಕೈಕಾಲು ಒತ್ತುತ್ತಾನೆ. ಆಯ್ತು ಆಯ್ತು, ಅವಶ್ಯ ಅವಶ್ಯ. ಬನ್ನಿ ಬನ್ನಿ ಬನ್ನಿ, ನಡೆಯಿರಿ. ಅಯ್ಯೋ, ಇದೇನ್ ಮಾಡ್ತಿದ್ಯಾ? ಅವ್ರ ಮನೆಗೆ ಹೋಗೋಕ್ ತಯಾರಿ ಮಾಡ್ಕೋತಿದ್ದೀನಿ. ಸ್ವಲ್ಪ ದಿನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ, ಈಗ ಶಾಶ್ವತವಾಗಿ ಹೋಗ್ತಿದ್ದೀನಿ. ಹಾಗೆಲ್ಲ ಹೇಳ್ಬೇಡ ಶಾರದಾ, ಅಂತಿಮ ಸಮಯದವರೆಗೂ ಪ್ರಯತ್ನ ಪಡ್ತಿರ್ಬೇಕು. ಹಾ, ನೋಡ್ದೆ ನಿಮ್ ಪ್ರಯತ್ನನ. ಏನು ಹೊರಗ್ ಬರಲ್ಲ ಗುಪ್ತ ಅವ್ರ ಬಾಯಿಂದ. ಎತ್ಕೊಳ್ಳಿ. ಏನ ಅದು ನಿಮ್ ಬಟ್ಟೆ ಬರೇನ, ಎತ್ಕೊಳ್ಳಿ. ಮತ್ತೆ ಎತ್ಕೊಂಡು ನಮಗ್ ಕೊಡಿ, ನಾವ್ ಅದನ್ನ ಕಟ್ಟಿರ್ತೀವಿ. ನನ್ ಬಟ್ಟೆ ಮನೇನೇ ಇಲ್ಲ ಅಂದ್ರೆ ಇನ್ನೆಲ್ಲ ಉಳಿಯೋದು? ಅಯ್ಯೋ, ಆದ್ರೆ ಜನ ಇದನ್ನ ಹೇಳ್ತಾರಲ್ವಾ, ರಾಮ ಮನೆ ಅಳಿಯ ಆದ ಅಂತ. ಬೇರೆ ಉಪಾಯ ಇದೆಯಾ ನಿಮ್ ಹತ್ರ? ಅಯ್ಯೋ, ಯೋಚಿಸೋದಕ್ ಬಿಟ್ರೆ ತಾನೇ ಉಪಾಯ ಹೊಳೆಯೋದು. ಯೋಚಿಸೋದಕ್ ಬಿಡು, ಎಲ್ಲ ಸಮಸ್ಯೆಗೂ ಸಮಾಧಾನ ಇರುತ್ತೆ. ಹಾ, ಯೋಚಿಸಿ. ಈಗ ದಿನವಿಡೀ ಯೋಚಿಸೋದೇ ತಾನೇ. ಗೊತ್ತಿಲ್ಲ ಅದೇನ್ ಯೋಚನೆ ಮಾಡಿ ಸವಾಲ್ ಸ್ವೀಕರಿಸಿದ್ರು ಏನೋ. ನಾವೇನು ಮಾಡ್ಲಿಲ್ಲ. ನಾವೇನು ಮಾಡಿಲ್ಲ. ಇಲ್ಲ, ನಮ್ ಗುರುಜಿ ಕಿತಾಪತಿ ನಾವೇನು ಮಾಡಿಲ್ಲ. ನಮ್ನ ಹೋಗಕ್ ಬಿಡಿ. ಅಯ್ಯೋ, ಇದ್ ನಾವೇ. ಅಯ್ಯೋ, ಇದು ನಮ್ ಗುರುಜಿ ತರ ಮಾತಾಡ್ತಿದೆ. ಇನ್ಯಾರ ತರ ಮಾತಾಡ್ಬೇಕು ಅನಿಸ್ತಿದೆ. ಹೋಗ್ತಾ ಹೋಗ್ತಾ ಗುರುಜಿ ಶರೀರ ಬಿಟ್ಟೋಗಿದ್ದಾರೆ. ಅವ್ರ ಆತ್ಮಕ್ಕೆ ಗೊತ್ತೇ ಆಗ್ಲಿಲ್ಲ. ಗುರುಜಿ, ನೀವು ಭೂತ ಆಗಿದ್ದೀರಾ, ಭೂತ. ಮೂರ್ಖರ, ನಾವಿನ್ನು ಜೀವಂತವಾಗಿದ್ದೀವಿ. ನೀವು ಜೀವಂತವಾಗಿಲ್ಲ, ಸತ್ತಿದ್ದೀರಾ. ಬಿಳಿ ಆತ್ಮ. ಅಯ್ಯೋ, ಅಮ್ಮ ಅಮ್ಮ. ಏನೋ ಏನು ಏನಾಯ್ತಮ್ಮ? ಅಮ್ಮ ಹೇಳ್ತಿದಾರೆ ಮನೆಗೆ ಕಳ್ಳರು ನುಗ್ಗಿದಾರಂತೆ. ಅವ್ರನ್ನ ಹೋಗಿ ಹುಡುಕಿ. ಹಾ, ಬಂದೆಯಾ ಶಾಂತಾರಾಮ? ಶಾಂತಾರಾಮ್ನೇ. ಬಾರಪ್ಪ ಶಾಂತಾರಾಮ, ಸಮಯ ಯಾಕೆ ನಷ್ಟ ಮಾಡುತ್ತಿದ್ದೀಯಾ? ತುಂಬಾ ಸುಸ್ತಾಗಿದೆ, ಸ್ವಲ್ಪ ಬೆನ್ನು ಒತ್ತು. ನಾವೇ ಗೊತ್ತಬೇಕು. ಇಲ್ಲ. ಅಯ್ಯೋ, ಏನಾಯ್ತಪ್ಪ? ಕಡೀತಿದೆ, ಸ್ವಲ್ಪ ಕೆರೆದು ಒತ್ತುಪ್ಪ. ಅಯ್ಯೋ, ಏಕೆ ನಿಲ್ಲಿಸಿದ ಶಾಂತಾರಾಮ?
ಗುರುಜಿ ನೀವು ಕರೀತಾನೆ ಇರಿ. ಓ, ಹಾಗಾದ್ರೆ ಇದು ಗುರುವರ್ಯನಾ? ನಾವು ಕಳ್ಳ ಅನ್ಕೊಂಡು ಹುಡುಕ್ತಾ ಇರೋದು. ಗುರುವರ್ಯರು ಬಚ್ಚಿಟ್ಕೊಳ್ಳೋಕ್ಕಾಗದೆ ಗುಪ್ತಜಿಯವರ ಬೆನ್ನು ಒತ್ತಬೇಕಾಗಿದೆ. ಆದ್ರೆ ಗುರುವರ್ಯರು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಅದು ಕಳ್ಳರ ಹಾಗೆ. ಹಾ, ಅರ್ಥವಾಯ್ತು. ಇವ್ರು ಹೀಗನ್ಸಿರ್ಬೋದು, ನಾನು ಗುಪ್ತಜಿಯರ ಜೊತೆ ಸೇರಿ ಇವ್ರ ವಿರುದ್ಧ ಯಾವುದೋ ಷಡ್ಯಂತ್ರ ರಚಿಸಿದೀನಿ ಅಂತ. ಕಳ್ಳ ಸಿಕ್ಕಿದ್ರಾ? ಇಲ್ಲ, ಸಿಗ್ಲಿಲ್ಲ. ಕಳ್ಳರು ಸಿಗ್ಲೇ ಇಲ್ಲ ಶಾರದಾ. ಅಮ್ಮಂಗ್ ಹೇಳು ಕಳ್ಳರನ್ನ ಹುಡ್ಕೋದ್ ನಿಲ್ಸಿ ಮಲ್ಗು ಅಂತ. ನಾನ್ ಬೆಳಿಗ್ಗೆ ದರ್ಬಾರಿಗೆ ಹೋಗ್ಬೇಕು. ಅದ್ರಲ್ಲೂ ಗುಪ್ತಜಿಯವ್ರ ಜೊತೆ ಒಪ್ಪಂದ ಆಗಿದೆ. ನಾನು ಅವ್ರ ಜೊತೆ ದರ್ಬಾರ್ನಲ್ಲಿ ಸೋತ್ ಹೋಗ್ತೀನಿ. ಇದ್ರಲ್ಲಿ ಒಪ್ಪಂದ ಮಾಡ್ಕೊಳ್ಳೋದೇನಿದೆ? ನೀವ್ ಹೇಗಿದ್ರು ಸೋಲ್ತೀರಾ. ಇಲ್ಲ ಇಲ್ಲ ಶಾರದಾ, ಒಪ್ಪಂದ ಯಾಕಾಗಿದೆ ಅಂದ್ರೆ ಗುಪ್ತಜಿ ಸೋತ ನಂತರ ಎಲ್ಲಾ ಧನವನ್ನು ವಾಪಸ್ ಹಿಂದಿರುಗಿಸ್ತಾರೆ. ಮತ್ತೆ ಗುರುವರಿಯರ ಧನ ತಗೊಂಡು ಹೋಗ್ತಾರೆ. ಆನಂತರ ನಾನು ಮತ್ತೆ ಗುಪ್ತಜಿ ಗುರುವರಿಯರ ಧನ ಅರ್ಧ ಅರ್ಧ ಹಂಚ್ಕೋತೀವಿ. ಅದ್ರಲ್ಲೂ ಗುರುವರಿಯರಿಗೆ ಮೃತ್ಯುದಂಡನೆ ಖಂಡಿತ. ಮತ್ತೆ ಮೃತ್ಯುವಿನ ನಂತರ ಅಷ್ಟೆಲ್ಲ ಸಂಪತ್ತು ಇನ್ಯಾವ ಕೆಲ್ಸಕ್ಕೆ? ನಡಿ ನಡಿ ಮಲ್ಗೋಣ, ನಡಿ ಬಾ. ನೋಡಿದ್ರೆ ಗುರುಜಿ, ನಾವ್ ಅಂದ್ಕೊಂಡಿದ್ದು ನಿಜವೇ ಆಯ್ತು. ನೀವು ನಮ್ಮ ಮೇಲೆ ವಿಶ್ವಾಸನೇ ಇಡ್ತಿರ್ಲಿಲ್ಲ. ಕರೀತಾನೆ ಇರಿ. ಪಂಡಿತ ರಾಮಕೃಷ್ಣ, ಗುಪ್ತಾ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಹಾ ಮಹಾರಾಜ, ಗುಪ್ತಜಿಯ ಪ್ರಶ್ನೆ ಏನಾಗಿತ್ತೆಂದರೆ ಇವರ ಮಾತೃಭಾಷೆ ಯಾವುದು? ಗುಪ್ತಜಿ ನಿಜವಾಗ್ಲೂ ಅತ್ಯಂತ ವಿದ್ವಾನ್ರು ಮಹಾರಾಜ. ತುಂಬಾ ಭಾಷೆ ತಿಳಿದಿದ್ದಾರೆ. ಇವರು ಮಲಯಾಳಂನ ತುಂಬಾ ಅಚ್ಚುಕಟ್ಟಾಗಿ ಮಾತಾಡ್ತಾರೆ. ಮಲಯಾಳಂ ಅರ್ಥಾತ್ ಸುಸಂಸ್ಕಾರಿ ಭಾಷೆ. ಆದ್ರೆ ಮಲಯಾಳಂ ಇವರ ಮಾತೃಭಾಷೆ ಅಲ್ಲ. ಗುಪ್ತಜಿ ಪಂಜಾಬಿ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾತಾಡ್ತಾರೆ. ಪಂಜಾಬಿ ಅಂದ್ರೆ ಮನಸ್ಸಿನಿಂದ ಮಾತಾಡುವ ಶುದ್ಧ ಸರಳ ಭಾಷೆ. ಆದ್ರೆ ಪಂಜಾಬಿ ಕೂಡ ಇವರ ಮಾತೃಭಾಷೆ ಅಲ್ಲ ಮಹಾರಾಜ. ಗುಪ್ತಜಿ ತಮಿಳ್ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾತಾಡ್ತಾರೆ. ತಮಿಳ್ ಅರ್ಥಾತ್ ಸಿಹಿಯಾದ ಭಾಷೆ. ಆದ್ರೆ ತಮಿಳ್ ಕೂಡ ಇವರ ಮಾತೃಭಾಷೆ ಅಲ್ಲ ಮಹಾರಾಜ. ನಿಜ ಹೇಳಬೇಕು ಅಂದ್ರೆ ಇವ್ರ ಮಾತೃಭಾಷೆ ಬಗ್ಗೆ ಹೇಳೋದು ಅಷ್ಟು ಸರಳ ಅಲ್ಲ. ಗುರುವರಿಯರು ಇವರ ಮಾತೃಭಾಷೆ ತಿಳಿಯೋದಕ್ಕೆ ಇವ್ರಿಗೆ ಕಪಾಳ ಮೋಕ್ಷ ಕೂಡ ಮಾಡಿದ್ರು. ಯಾಕಂದ್ರೆ ಯಾವಾಗ ಮನುಷ್ಯನಿಗೆ ನೋವಾಗುತ್ತೋ ಸರ್ವಪ್ರಥಮ ಅವನ ಬಾಯಿಂದ ಮಾತೃಭಾಷೆಯೇ ಹೊರಬರುತ್ತೆ. ಆದ್ರೆ ಗುಪ್ತಜಿ ಎಚ್ಚರವಿದ್ರು. ಎರಡೆರಡು ಏಟು ಬಿದ್ದ ನಂತರವೂ ಗುಪ್ತಜಿ ದರ್ಬಾರ್ನಲ್ಲಿ ಮೌನವಾಗಿದ್ರು. ಪಾಪ ಗುರುವರಿಯರಿಗೆ ದೋಷಿ ಅಂತ ನಿರ್ಧರಿಸಲಾಯ್ತು. ಪಂಡಿತ ರಾಮಕೃಷ್ಣ, ನಾವು ತಿಳಿಯ ಬಯಸುತ್ತೇವೆ ಅದು ನೀವೇನು ಮಾಡಿದ್ದೀರಿ ಎಂದು. ಹೇಳ್ತೀನಿ ಮಹಾರಾಜ. ಇವ್ರು ನಾನ್ ಮನೆ ಕರ್ಕೊಂಡು ಹೋಗಿ ಯೋಚಿಸ್ತಿದ್ದೆ ನಾನು ಏನ್ ಮಾಡ್ಲಿ ಅಂತ. ನನಗೆ ಹೇಗನ್ನಿಸ್ತು ಅಂದ್ರೆ ನಾನ್ ಬಹುಶಃ ಸೋಲ್ತೇನೆ ಅಂತ. ಅದೇ ಜಂಜಾಟದಲ್ಲಿದ್ದಾಗ ಅಮ್ಮ ಮನೇಲಿ ಕಳ್ಳರನ್ನ ನೋಡಿದ್ರು. ಅಮ್ಮನ ಹೇಳಿಕೆ ಮೇರೆಗೆ ನಾವು ಕಳ್ಳರನ್ನ ಹುಡುಕಿದ್ವಿ. ಕಳ್ಳರಂತೂ ಸಿಗ್ಲೇ ಇಲ್ಲ ಮಹಾರಾಜ. ಆದ್ರೆ ಗುಪ್ತಜಿಯ ಗುಪ್ತ ಮಾತೃಭಾಷೆಯ ಸಮಾಧಾನ ನಮಗ್ ಸಿಕ್ತು. ಸಮಾಧಾನ? ಎಂತಹ ಸಮಾಧಾನ? ಮತ್ತೆ ಕಳ್ಳರು ಯಾವಾಗ ಬಂದಿದ್ದರು? ನನಗೇನು ಗೊತ್ತೇ ಆಗಲಿಲ್ಲ. ಹೇಗ್ ಗೊತ್ತಾಗುತ್ತೆ ಗುಪ್ತಜಿ? ನೀವು ಗಾಢ ನಿದ್ರೆಯಲ್ಲಿದ್ರಲ್ಲ. ಕಳ್ಳರನ್ನ ಹುಡ್ಕೋ ಸಮಯ ನಾನ್ ನಿಮ್ಮನ್ನ ಗಾಢ ನಿದ್ರೆಯಲ್ಲಿದ್ದಿದ್ ನೋಡ್ದೆ. ನನಗೆ ಅರ್ಥ ಆಯ್ತು. ಒಂದ್ ವೇಳೆ ಈ ಅವಸ್ಥೆಯಲ್ಲಿ ನಿಮಗೆ ನೋವಾದ್ರೆ ನಿಮ್ಮ ಬಾಯಿಂದ ನಿಮ್ಮ ಗುಪ್ತ ಮಾತೃಭಾಷೆಯೇ ಹೊರಬರುತ್ತೆ ಅಂತ. ಏಕೆಂದ್ರೆ ನೀವು ದಿನದಲ್ಲಿ ಎಚ್ಚರದಿಂದಿದ್ರಿ, ಆದ್ರೆ ನಿದ್ರೆಯಲ್ಲೆಲ್ಲ. ಮತ್ತು ಹಾಗೆಯೇ ಆಯ್ತು ಮಹಾರಾಜ. ಅಯ್ಯೋ ಅಮ್ಮ, ಬಿಸಿ ಬಿಸಿ, ಸುಡ್ತು ಸುಡ್ತು. ಗಾಬರಿ ಆಗ್ಬೇಡಿ ಗುಪ್ತಜಿ, ನಾನು ರಾಮ. ಅದು ದೀಪದ ತೈಲ ಕೈ ಮೇಲ್ ಬಿತ್ತು, ಚಿಂತೆ ಮಾಡ್ಬೇಡಿ. ನೀವಿಲ್ಲಿ? ಅದೇನಂದ್ರೆ ಮನೇಲಿ ಕಳ್ಳರು ನುಗ್ಗಿದ್ರು. ನಾನ್ ನೋಡಕ್ ಬಂದೆ ನೀವು ಕುಶಲವಾಗಿದ್ದೀರೋ ಏನೋ ಅಂತ. ನಾನು ಈಗ್ಲೇ ದೀಪ ಕಳಿಸ್ತೀನಿ, ನೀವು ಮಲ್ಕೊಳ್ಳಿ. ನಿಮ್ಮ ಮಾತೃಭಾಷೆ ಅದೇ ಗುಪ್ತಜಿ. ನಾವು ಉಪಯೋಗಿಸೋದು ಕೂಡ ಕನ್ನಡ. ಇಲ್ಲಿಯವರೇ ನೀವು. ನಿನ್ನೆ ರಾತ್ರಿ ನಿಮ್ಮ ಕೈ ಮೇಲೆ ಬಿಸಿ ಎಣ್ಣೆ ಬಿದ್ದಾಗ ನೀವು ಕನ್ನಡದಲ್ಲಿ ಅಯ್ಯೋ ಅಮ್ಮ ಬಿಸಿ, ಸುಡ್ತು ಸುಡ್ತು ಇದೇ ಹೇಳಿದ್ರಲ್ವಾ ಮಹಾರಾಜ? ನಾನು ಗುಪ್ತಜಿಯರ ಪ್ರಶ್ನೆಗೆ ಉತ್ತರ ನೀಡಿದ್ದೇನೆ. ಅದಕ್ಕೆ ಈಗ
ಈಗ ಗುರುವರಿಯರ ಎಲ್ಲಾ ಧನ ಸಂಪತ್ತು ಅವರ ಬಳಿಯೇ ಇರುತ್ತದೆ ಮತ್ತವರಿಗೆ ಮೃತ್ಯುದಂಡನೆಯೂ ಕೊಡಲಾಗುವುದಿಲ್ಲ. ಮಹಾರಾಜ ಮಹಾರಾಜ, ಷಡ್ಯಂತ್ರ ನಡೀತಾ ಇದೆ. ಪಂಡಿತ ರಾಮಕೃಷ್ಣ ಅವರ ಮನೆಯಲ್ಲಿ ಷಡ್ಯಂತ್ರ ರಚಿಸ್ತಾ ಇದ್ದಾರೆ ಮಹಾರಾಜ. ಶಾಂತರಾಗಿ ಗುರುವರಿ. ನಮಗೆ ತಿಳಿದಿದೆ ನೀವು ಏನು ಹೇಳುತ್ತೀರೆಂದು, ಯಾವ ವಿಷಯವದು ಎಂದು. ನಿನ್ನೆ ರಾತ್ರಿ ಪಂಡಿತ ರಾಮಕೃಷ್ಣರ ಮನೆಯಲ್ಲಿ ಏನು ಘಟಿಸಿದೋ ಆ ವಿಷಯದ ಬಗ್ಗೆ ಅಲ್ಲವೇ? ಹೌದು ಮಹಾರಾಜ, ಹೌದು. ಪಂಡಿತ ರಾಮಕೃಷ್ಣ ಗುಪ್ತರವರನ್ನು ಗುಪ್ತ ರೂಪದಲ್ಲಿ ಒಪ್ಪಂದ ಮಾಡಿಕೊಂಡಿದ್ದಾರೆ. ದರ್ಬಾರಿನಲ್ಲಿ ಗುಪ್ತರೊಂದಿಗೆ ಗುಪ್ತ ರೂಪದಲ್ಲಿ ಸೋತು ಇದರಿಂದ ನಮಗೆ ಪ್ರಾಣದಂಡನೆ ಕೊಡಿಸಿ ಅದರ ನಂತರ ಗುಪ್ತರು ಗುಪ್ತ ರೂಪದಿ ಪಂಡಿತ ರಾಮಕೃಷ್ಣನ ಧನವನ್ನು ಹಿಂದಿರುಗಿಸಿ ಮತ್ತು ನಮ್ಮನ್ನು ಬಡವನಾಗಿಸೋಕೆ ಅನಂತರ ಇಬ್ಬರು ಗುಪ್ತ ಬಗ್ಗೆ ಹಂಚ್ಕೋತಾರೆ. ಇದೇನು ಇದೇನು ನಮ್ಮ ಪ್ರಾಣದಂಡನೆ ಹಾಸ್ಯದ ವಿಷಯವೇನು ಮಹಾರಾಜ? ಇಲ್ಲ ಗುರುವರ್ಯ, ಖಂಡಿತ ಇಲ್ಲ. ನಾವು ಇದನ್ನ ಯೋಚಿಸ್ತಿದ್ವಿ, ನೀವು ಏನೇನು ಯೋಚಿಸ್ತೀರಾ ಅಂತ. ಪಂಡಿತ ರಾಮಕೃಷ್ಣರು ಗುಪ್ತರವರ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ. ಅದು ಕೂಡ ಗುಪ್ತ ರೂಪದಲ್ಲ, ಅದು ತೆರೆದ ದರ್ಬಾರಿನಲ್ಲಿ ಎಲ್ಲರ ಸಮಕ್ಷ ನೀಡಿದ್ದಾರೆ. ಮಾತೃಭಾಷಾ ಗುಪ್ತರವರ ಮಾತೃಭಾಷೆ ಕನ್ನಡ. ಏನು? ಹೌದು ಗುರುವರ್ಯ. ಮತ್ತು ಪಂಡಿತ ರಾಮಕೃಷ್ಣರೇ ಇವರ ಪ್ರಶ್ನೆಗೆ ಉತ್ತರವನ್ನು ನೀಡಿ ಕೇವಲ ನಿಮ್ಮ ಪ್ರಾಣವನ್ನು ಮಾತ್ರ ಉಳಿಸಿಲ್ಲ, ನಮ್ಮ ಧನವನ್ನು ಉಳಿಸಿದ್ದಾರೆ ಗುರುವರ್ಯ. ಆದರೆ ಅದೇನೇ ಆಗಿದ್ದರೂ ಅದರಲ್ಲಿ ಆ ಕಳ್ಳನ ತುಂಬಾ ದೊಡ್ಡ ಯೋಗದಾನವಿದೆ. ಪಂಡಿತ ರಾಮಕೃಷ್ಣ, ಏನಾದರೂ ತಿಳಿಯಿತೆ ಆ ಕಳ್ಳ ಯಾರೆಂದು? ನಿಮ್ಮ ಮನೆಗೆ ನುಗ್ಗಿದವನು? ಏನ್ ಗುರುವರ್ಯ, ಮಹಾರಾಜ್ರಿಗೆ ಹೇಳಿ ನನ್ ಮನೆ ಕಳ್ತನ ಮಾಡೋದಕ್ಕೆ ಯಾರು ಬಂದಿದ್ರು ಅಂತ? ಬೇಡ 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 ಬೇಡ. ಆದ್ರೆ ನಾವಲ್ಲಿಗೆ ಕಳ್ಳತನ ಮಾಡೋಕೆ ಬಂದಿರಲಿಲ್ಲ, ನಾವು ಷಡ್ಯಂತ್ರವನ್ನು ಪತ್ತೆ ಹಚ್ಚಲು ಬಂದಿದ್ದೀವು. ಗೊತ್ತಿದೆ. ನಿನ್ನೆ ರಾತ್ರಿ ನೀವೇನ್ ಕೇಳಿದ್ರು ನಿಮ್ಮನ್ನ ಚಿಂತೆಗೀಡ್ ಮಾಡೋಕೆ ನನ್ನ ಕಡೆಯಿಂದ ಚಿಕ್ಕದೊಂದು ಷಡ್ಯಂತ್ರವಾಗಿತ್ತಷ್ಟೇ. ಏನಾಯ್ತು ಪಂಡಿತ ರಾಮಕೃಷ್ಣ? ಏನೂ ಇಲ್ಲ ಮಹಾರಾಜ, ಸರಿಯಾಗಿ ನೆನಪು ಬರ್ತಿಲ್ಲ ಆ ಕಳ್ಳರ ಬಗ್ಗೆ. ಬಿಟ್ಬಿಡೋಣ ಮಹಾರಾಜ. ಈಗೇನು ಜಯ ಸಿಕ್ಕಿದೆಯೋ ಆ ಕಳ್ಳರ ಕಾರಣದಿಂದನೇ ಸಿಕ್ಕಿದೆ. ಏನ್ ಗುರುವರ್ಯ? ಮತ್ತು ನಾನು ಕ್ಷಮೆ ಕೇಳುತ್ತೇನೆ ನಿಮ್ಮಲ್ಲಿ ಪಂಡಿತ ರಾಮಕೃಷ್ಣ. ನಾನು ನನ್ನ ಅಹಂಕಾರದಿಂದ ನಿಮ್ಮನ್ನು ಮತ್ತು ಗುರುವರ್ಯರನ್ನು ಎಷ್ಟು ಅವಮಾನಗೊಳಿಸಿದೆ. ನಾನು ಸ್ವಯಂ ನನ್ನನ್ನು ಚತುರನೆಂದು ತಿಳಿದಿದ್ದೆ, ಬಹಳ ದೊಡ್ಡ ಚತುರ. ಪ್ರಸ್ತುತ ಸಮಾಧಾನ, ಸರಿಯಾದ ಉತ್ತರ ನೀಡುವವರು ಪ್ರಪಂಚದಲ್ಲೊಬ್ಬರೇ, ವಿಜಯನಗರದ ಪಂಡಿತ ರಾಮಕೃಷ್ಣ. ಸತ್ಯವನ್ನೇ ಹೇಳುತ್ತಿದ್ದೀರಿ ನೀವು ಗುಪ್ತಾ ಅವರೇ. ಎಂದಾದರೂ ನಮ್ಮ ರಾಜ್ಯಕ್ಕೆ ಯಾವುದೇ ವಿಪತ್ತು ಎದುರಾದರೂ ಪಂಡಿತ ರಾಮಕೃಷ್ಣ ಅವರು ಬುದ್ಧಿವಂತಿಕೆ ಹಾಗೂ ಅವರ ಚಾತುರ್ಯದ ಪ್ರದರ್ಶನ ತೋರಿದ್ದಾರೆ. ನನಗೆ ನಿಮ್ಮ ಮತ್ತು ವಿಜಯನಗರದ ಗೌರವದ ಮುಂದೆ ಬೇರೆ ಯಾವುದೂ ಇಲ್ಲ. ಮಹಾರಾಜ, ಈಗ ಸವಾಲಿನ ಅನುಸಾರ ನನ್ನ ಎಲ್ಲ ಧನ ಪಂಡಿತ ರಾಮಕೃಷ್ಣರದ್ದಾಗುತ್ತದೆ. ಇಲ್ಲ ಇಲ್ಲ ಗುಪ್ತಜಿ, ನನಗೆ ನಿಮ್ಮ ಧನದ ಅವಶ್ಯಕತೆ ಇಲ್ಲ. ಅದನ್ನು ನೀವೇ ಇರಿಸ್ಕೊಳ್ಳಿ. ಆ ಧನದಿಂದ ಸಾಧ್ಯವಾದ್ರೆ ಒಂದು ವಿದ್ಯಾಲಯ ತೆಗಿರಿ. ವಿದ್ಯಾಲಯ? ಬಹುಭಾಷೆ ವಿದ್ಯಾಲಯ. ನೀವು ಬಹುಭಾಷೆಗಳನ್ನ ಬಲ್ಲವರು. ನಿಮ್ಮ ವಿದ್ವತ್ತನ್ನ ಹೀಗೆ ಸವಾಲ್ ಹಾಕಿ ಯಾಕೆ ವ್ಯರ್ಥ ಮಾಡ್ತಿದ್ದೀರಿ? ಸವಾಲ್ನಿಂದ ಕೇವಲ ನೀವು ಧನ ಸಂಪಾದಿಸ್ತೀರಿ, ಆದ್ರೆ ವಿದ್ಯಾಲಯ ತೆರೆದು ವಿದ್ಯೆ ದಾನ ನೀಡಿದ್ರೆ ನಿಮ್ಮ ಹಾಗೆಯೇ ಸಾವಿರಾರು ಶಿಷ್ಯಂದ್ರನ್ ಪಡಿಬಹುದು. ಉತ್ತಮ ಉತ್ತಮ, ಒಳ್ಳೆಯ ಸಲಹೆ ನೀಡಿದ್ದೀರಿ ಪಂಡಿತ ರಾಮಕೃಷ್ಣ ನೀವು. ಮಹೋದಯ, ನಿಮ್ಮ ಬಳಿ ಪ್ರಸ್ತಾವವಿಡುತ್ತೇವೆ. ನೀವು ವಿಜಯನಗರ ರಾಜ್ಯದಲ್ಲಿ ಬಹುಭಾಷೆ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿ. ಆಗಲಿ. ಭಾರತ ವಿಭಿನ್ನತೆಯಲ್ಲಿ ಏಕತೆಯ ರಾಷ್ಟ್ರ. ಅದಕ್ಕೆ ನಾವು ಬಯಸುತ್ತೇವೆ ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಕೂಡ ಭಾರತದ ಎಲ್ಲ ಭಾಷೆಯನ್ನು ಮಾತನಾಡಲಿ. ಈ ವಿದ್ಯಾಲಯಕ್ಕಾಗಿ ನಮ್ಮ ರಾಜ್ಯದ ಕಡೆಯಿಂದ ನಿಮಗೆ ಭೂಮಿಯನ್ನು ಉಡುಗೊರೆಯಾಗಿ ನೀಡುತ್ತೇವೆ. ಮಂತ್ರಿವರ್ಯ. ಮಹಾರಾಜ, ನಿಮಗೆ ತುಂಬ ತುಂಬ ಧನ್ಯವಾದಗಳು ಮಹಾರಾಜ. ನಾನು ನಿಮಗೆ ಮತ್ತು ಪಂಡಿತ ರಾಮಕೃಷ್ಣರಿಗೆ ಋಣಿ. ನಾನು ಅವಶ್ಯ ವಿದ್ಯಾಲಯ ಸ್ಥಾಪನೆ ಮಾಡಿ ಬೇರೆ ಜನರಿಗೆ ಭಾರತದ ವಿಭಿನ್ನ ಭಾಷೆಗಳ ಜ್ಞಾನ ನೀಡುತ್ತೇನೆ. ಅದ್ಭುತ. ಮಹಾರಾಜ ಶ್ರೀಕೃಷ್ಣ ದೇವರಾಯರಿಗೆ, ಮಹಾರಾಜ ಶ್ರೀಕೃಷ್ಣ ದೇವರಾಯರಿಗೆ. ಇಂದು ಜಯಕಾರ ನಮಗಲ್ಲ, ಪಂಡಿತ ರಾಮಕೃಷ್ಣರದಾಗಿರುತ್ತದೆ. ಪಂಡಿತ ರಾಮಕೃಷ್ಣರಿಗೆ, ಪಂಡಿತ ರಾಮಕೃಷ್ಣರಿಗೆ, ಪಂಡಿತ ರಾಮಕೃಷ್ಣರಿಗೆ.